ತಮ್ಮೆಲ್ಲರಿಗೂ ಎನ್.ಆರ್. ಸಂತೋಷ್ ಅವರ ಕಚೇರಿ ಮತ್ತು ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಹೊರಗಡೆ ಒಂದಷ್ಟು ಫೋಟೋಗಳಿದೆ, ಬಕೆಟ್ ಅನ್ನೋ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಬಟ್ ನೀವು ಯಾಕೆ ಆ ಥರದ್ದು ಯೂಸ್ ಮಾಡಿಲ್ಲ ಫೋಟೋಗಳನ್ನ? ಕಾಯಕವೇ ಕೈಲಾಸ ಅಂತ ಹೇಳಿದಂತ ಬಸವಣ್ಣನ ಶ್ರದ್ಧಾನುಯಾಯಿಗಳು ಇವರೆಲ್ಲ. ಇದು ನನ್ನ ಆದರ್ಶ. ನಮ್ಮ ಕುಟುಂಬದ ಹಿರಿಯರು ಒಬ್ರು ಈ ರಾಜ್ಯ ಕಂಡಂತ ಅತಿ ದೊಡ್ಡ ನಾಯಕ. 10 ಚೀಲ ರಾಗಿಗೆ 2 ಚೀಲ ಮಣ್ಣು ಬೆರೆಸಿ ಪ್ರಯತ್ನ ನಡೀತು ನಿಮ್ಮ ಕ್ಷೇತ್ರದಲ್ಲಿ. ರಾಗಿ ಕಳ್ಳ ಇಲ್ಲಿನ ಶಾಸಕ ಶಿವಲಿಂಗೇಗೌಡ. ಸೊ ಅಂಬೇಡ್ಕರ್ ಅವ್ರದ್ದು ಅದ್ಭುತವಾದಂತಹ ಭಾವಚಿತ್ರವನ್ನ ಹಾಕೊಂಡಿದ್ದೀರಿ. ಕಾಂಗ್ರೆಸ್ ಪಕ್ಷ ಸುಡುವ ಮನೆ ಅಂತ ಹೇಳಿ ಘೋಷಣೆ ಮಾಡಿದಂತ ಏಕೈಕ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ದೇವೇಗೌಡರ ಒಂದು ಕರಡಿ ಮನೆ. ಅವನೇ ನಮ್ಮ ಮಣ್ಣಿನ ಮಗ. ನಾಯಕರುಗಳನ್ನ ತಯಾರು ಮಾಡತಕ್ಕಂತ ಗರಡಿ ಮನೆ. ಜಾತ್ರಾ ಮಹೋತ್ಸವದಲ್ಲಿ ಆರ್ಕೆಸ್ಟ್ರಾ ಪ್ಲೇ ಮಾಡೋದಕ್ಕೆ ಪೊಲೀಸರು ಅಡ್ಡಿ ಮಾಡಿದ್ರು ಅನ್ನುವಂಥದ್ದನ್ನ ಶೇರ್ ಮಾಡ್ಕೊಂಡಿದ್ರಿ. ಅಂದ್ರೆ ಇದೆಲ್ಲವೂ ಕೂಡ ಇನ್ನೊಬ್ಬರ ಕುಮ್ಮಕ್ಕಿನಿಂದನೇ ಆಗ್ತಿದ್ಯಾ? ಸ್ವತಃ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು ಆ ಜಾತ್ರೆನೇ ನಡೆಯಲ್ಲ, ಅವರು ಒಡೆದಾಡ್ಕೊಂತಾರೆ ಗೊಲ್ರು, ಅವ್ರ ಒಟ್ಟಿಗೆ ಇದ್ದವ್ರಿಗೆ ಅಭ್ಯಾಸನೇ ಇಲ್ಲ ಅಂತ ಹೇಳದಂಥದ್ದು ಸತ್ಯ. ಒಬ್ಬ ಇವರ ಶಿಷ್ಯ ಒಬ್ಬ ಚೇಲನ್ನ 3ನೇ ಬಾರಿ ನಗರಸಭಾ ಅಧ್ಯಕ್ಷನಾಗಿ ಇವ್ರು ಆಯ್ಕೆ ಮಾಡಿದ್ದಾರೆ. PCM B ಬಂದ್ರು ಅವರೇ, ಜನರಲ್ ಬಂದ್ರು ಅವರೇ. ಇದು ಓಲೈಕೆ ರಾಜಕಾರಣದ ಅತ್ಯುಚ್ಚ ಒಂದು ನಡೆ. ಗರ್ಭದಲ್ಲಿದ್ದಾಗ ನನ್ನ ಮಗಳಿಗೆ ಇಡೀ ಅರಸೀಕೆರೆ ಜನ ಸೀಮಂತ ಮಾಡಿ ಆಶೀರ್ವಾದ ಮಾಡದಂತ ನಾವು ಮರೆಯುವಾಗೇ ಇಲ್ಲ. ಅವರೆಲ್ಲರ ಆಶೀರ್ವಾದದ ಫಲ ನನ್ನ ಮಗಳು. ಕುಮಾರಸ್ವಾಮಿ ಅವರ ಮೈತ್ರಿ ಸರ್ಕಾರ ಬೀಳುವಂತಹ ಸಂದರ್ಭದಲ್ಲಿ ಇದೇ ಸಂತೋಷ್ ಶಾಸಕರನ್ನ ಫ್ಲೈಟ್ ಹತ್ತಿಸಿ ಕಳಿಸಿದ್ರು. ಘಟಿತ ಘಟನ ಪಟೇಶಿ ಮಾಯ, ಅದು ಮುಗಿದೋಯ್ತು. ಅದನ್ನ ಮೆಲುಕಾಗಿ ನಿಮಗೆ ಆಗುವಂಥದ್ದೇನು? ಹೇಗೆ ಪರಿಚಯ ಶುರುವಾಯಿತು ಯಡಿಯೂರಪ್ಪ ಅವ್ರದ್ದು? ಹಳೆಯ ಘಟನೆಗಳ ಬಗ್ಗೆ ಮೆಲುಕಾಗೋದ್ರಿಂದ ಉಪಯೋಗ ಇಲ್ಲ. ಬಟ್ ನಡೆದು ಬಂದ ಹಾದಿಯನ್ನ ಮರಿಬಾರದು ಅನ್ನೋದು ಕೂಡ ಇದೆ. ಹಳೆ ಹಾದಿನೆಲ್ಲ ಮೆಲುಕಾಕೊಂಡು ಕೂತ್ಕೊಂಡು ಅದಕ್ಕೆ ಸಮಯ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಅದೇನು ಒಳ್ಳೆ ಬೆಳವಣಿಗೆ ಅಲ್ಲ. ಅವ್ರ ಮುಂದೆ ಬೆಳಿಬೇಕು, ನಾನು ಮುಂದೆ ಬೆಳಿಬೇಕು, ಆ ಥರದ್ದೆಲ್ಲ ಚಿಂತನೆಗಳಿಲ್ಲ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ. ನನ್ನ ಹಿಂದೆ ಕಾಣಿಸ್ತಾ ಇರೋದು ಸಂತೋಷ್ ಅವರ ಕಚೇರಿ. ಅರಸೀಕೆರೆಗೆ ಹೊಸ ಹೆಸರೇನಲ್ಲ. ಬಲಭಾಗದಲ್ಲಿ ಅವ್ರ ಕಚೇರಿ ಕಾಣಿಸ್ತಾ ಇದೆ ಮತ್ತು ಎಡಭಾಗದಲ್ಲಿ ಅವರ ಮನೆ ಇದೆ. ಸೊ ಇದು ಸಂತೋಷ್ ಅವರ ನಿವಾಸ. ಈಗ JDS ನಲ್ಲಿದ್ದಾರೆ. ಸೊ ಎಲೆಕ್ಷನ್ ಕೂಡ ಕಂಟೆಸ್ಟ್ ಮಾಡಿದ್ದು JDS ಇಂದ. ಆಮೇಲೆ ಶಿವಲಿಂಗೇಗೌಡರಿಗೂ ಇವರಿಗೂ ಇದ್ದದ್ದು ಕೇವಲ 20,000 ಡಿಫ್ರೆನ್ಸ್ ಅಷ್ಟೇ ವೋಟ್ ಮಾರ್ಜಿನ್ ನಲ್ಲಿ. ಸೊ ಇವತ್ತು ಎನ್.ಆರ್. ಸಂತೋಷ್ ಅವರ ಹೋಮ್ ಟೂರ್ ಹಾಗೂ ಆಫೀಸ್ ಟೂರ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ತೀರಾ ಕಡಿಮೆ ಇಂಟರ್ವ್ಯೂಗಳನ್ನು ಅವ್ರು ಕೊಡೋದು. ಸೊ ತಮ್ಮೆಲ್ಲರಿಗೂ ಎನ್.ಆರ್. ಸಂತೋಷ್ ಅವರ ಕಚೇರಿ ಮತ್ತು ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಸೊ ಎಂಟ್ರಾದ ತಕ್ಷಣ ನಮಗೆ ಅದ್ಭುತವಾಗಿರುವಂತಹ ಸಾಧಕರ ಫೋಟೋಗಳು ಕಾಣಸಿಗುತ್ತೆ. ಸೊ ಇವತ್ತು ನಮ್ಮ ಅತಿಥಿ ಆಫೀಸ್ ಒಳಗಡೆ ಇದ್ದಾರೆ. ಸೊ ಬನ್ನಿ ಮಾತಾಡಿಸೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ವೆಲ್ ಸಂತೋಷ್ ಸರ್, ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ, ರಾಜಕೀಯವಾಗಿ ಒಂದು ಅಲೆನ್ಸ್ ಸೃಷ್ಟಿ ಮಾಡಿದ್ರು, ಈಗಲೂ ಆಕ್ಟಿವ್ ಆಗೇ ಇದ್ದಾರೆ, ಏನ್ ಮಾಡ್ತಿದ್ದಾರೆ ಈಗ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ರಾಜ್ಯದ ಜನರಿಗಿರುತ್ತೆ. ಸೊ ಹೇಗ್ ನಡೀತಾ ಇದೆ ಕ್ಷೇತ್ರದಲ್ಲಿ ಕೆಲಸಗಳು ಅಂತ? ಕ್ಷೇತ್ರದಲ್ಲಿ ಚುನಾವಣೆ ಆದ ಬಳಿಕದಿಂದಲೂ ಕೂಡ ನಾವು ಆಕ್ಟಿವ್ ಆಗೇ ಇದ್ದೇವೆ. ಜನ ನಮ್ಗೆ ವಿಧಾನಸಭಾ ಚುನಾವಣೆಯಲ್ಲಿ ನಾನೊಂದು ಪಕ್ಷದಿಂದ ಕೆಲಸವನ್ನು ಮಾಡಿದ್ದೆ. ಆ ಪಕ್ಷದಿಂದ ಚುನಾವಣೆ ನಿಲ್ಲುವಂತ ಸಂದರ್ಭದಲ್ಲಿ ಆದಂತ ಗೊಂದಲ ವ್ಯತ್ಯಾಸಗಳಿಂದ ಚಿಹ್ನೆ ಬದಲಾದ್ರೂ ಸಹಿತ ನನಗೆ 80,000 ಮತಗಳನ್ನ ಕೊಟ್ಟು ಜನ ಆಶೀರ್ವಾದ ಮಾಡಿದ್ರು. ಸನ್ಮಾನ್ಯ HD ದೇವೇಗೌಡರು, HD ಕುಮಾರಸ್ವಾಮಿರವರು, ಹಾಗೇನೆ ನಮ್ಮ ನಾಯಕರಂತ ಮೊನ್ನೆ HD ರೇವಣ್ಣರವರ ಸಹಕಾರದಿಂದ ನಾವು 80,000 ಮತಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಯ್ತು. ತದನಂತರ ಬಂದಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಸರಿಸುಮಾರು 84,000 ಮತಗಳನ್ನ ನಮ್ಮ ಕ್ಷೇತ್ರದ ಜನ ಹಾಕೋ ಮುಖಾಂತರ ನನ್ನ ಮೇಲಿರ್ತಕ್ಕಂತ ವಿಶ್ವಾಸವನ್ನ ಮತ್ತಷ್ಟು ಗಟ್ಟಿಗೊಳಿಸಿ ನಮ್ಗೆ ಇನ್ನಷ್ಟು ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ. ಅಲ್ಲಿಂದ ಇವತ್ತಿನವರೆಗೂ ಕೂಡ ನಿತ್ಯ
ಕನಿಷ್ಠ 150ರಿಂದ 200-250 ಕಿಲೋಮೀಟರ್ ನನ್ನ ಕ್ಷೇತ್ರದಲ್ಲೇನೆ ನಾನು ಸಂಚಾರವನ್ನು ಮಾಡ್ತಾ ಎಲ್ಲ ಜನರ ಸಾರ್ವಜನಿಕರು ಯಾರ್ಯಾರು ನಮ್ಮ ಮನೆ ಬಾಗ್ಲಿಗೆ ಬರ್ತಾರೆ ಅವರೆಲ್ಲರ ಸಮಸ್ಯೆಗಳನ್ನ ಸೂಕ್ತವಾಗಿ ಸ್ಪಂದಿಸಿ ಯಾವುದೇ ಅಧಿಕಾರ ಇಲ್ದಿದ್ರೂ ಸಹ ನಾವು ಅವ್ರ ಜೊತೆ ಒಂದು ಒಡನಾಟ, ಅವರು ನಮ್ಮನ್ನೊಬ್ಬ ಮನೆ ಮಗ ಅಂತೇಳಿ ಅರಸೀಕೆರೆ ಜನತೆ ನನ್ನ ಸ್ವೀಕಾರ ಮಾಡಿದ್ದಾರೆ. ಅದೇ ಪ್ರೀತಿ ವಿಶ್ವಾಸವನ್ನ ನಾವು ಕೂಡ ಹೃದಯದಲ್ಲಿ ಹೊತ್ಕೊಂಡು ಅವ್ರ ಸೇವೆ ಮಾಡುವಂತ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಅಮೇಜಿಂಗ್. ಎಷ್ಟು ಗಂಟೆಗೆ ಕಚೇರಿ ಓಪನ್ ಆಗ್ತದೆ, ಎಷ್ಟು ಹೊತ್ತಿನವರೆಗೆ ಕಚೇರಿ ಇರ್ತದೆ, ಮತ್ತು ಎಷ್ಟು ಜನ ಪ್ರತಿನಿತ್ಯ ಅಹವಾಲುಗಳನ್ನು ತಗೊಂಡು ಬರ್ತಾರೆ ಅಂತ? ಸರ್, ಸಾರ್ವಜನಿಕ ಜೀವನದಲ್ಲಿ ನೀವು ಸಮಯದ ಗಡಿ ಹಾಕೊಂಡು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. 24x7 ನಾವು ಅರಸೀಕೆರೆನಲ್ಲಿ ಅವೈಲೇಬಲ್ ಇರ್ತೇವೆ. ಯಾವ್ದಾದ್ರು ಕಾರ್ಯನಿಮಿತ್ತ ನಾವು ಹೊರಗೋಗಿರ್ತೀವಿ ಅನ್ನೋದು ಬಿಟ್ರೆ, ಅಂತ ಸಂದರ್ಭದಲ್ಲಿ ನಮ್ಮ ಶ್ರೀಮತಿಯವರು ನಮ್ಮ ಕಾರ್ಯಕ್ರಮಗಳನ್ನ ನನ್ನ ಬದಲಾಗಿ ಅವ್ರು ಅಟೆಂಡ್ ಆಗುವಂಥದ್ದು, ಈ ರೀತಿ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ. ಸಾರ್ವಜನಿಕರು 24x7 ಯಾವಾಗ್ಲೇ ಬಂದ್ರು ಕೂಡ ಅವ್ರಿಗೆ ಸ್ವಾಗತ ಇದೆ. ಅವರ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸ ಪ್ರಾಮಾಣಿಕವಾಗಿ ನಾನು, ನಮ್ಮ ಶ್ರೀಮತಿಯವರು, ನನ್ನ ಇಡೀ ಕುಟುಂಬ, ಅರಸೀಕೆರೆ ನನ್ನ ಕುಟುಂಬ, ನಮ್ಮ ಕುಟುಂಬದ ಸಮಸ್ಯೆಗಳಿಗೆ ಯಾವುದೇ ಸಮಯದ ಮಿತಿ ಇಲ್ಲ. 24x7 ನಾವು ಅವ್ರಿಗೆ ಸಿಗ್ತಾ ಇರ್ತೇವೆ. ಅಮೇಜಿಂಗ್. ವೆಲ್ ಸರ್, ಎಷ್ಟು ಜನ ಸ್ಟಾಫ್ ತಮ್ಮ ಅನುಪಸ್ಥಿತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ, ತಾವಿದ್ರು ಇಲ್ದೇ ಇದ್ರು ಕೂಡ? ಸರ್, ನಾನು ಬೇಸಿಕಲಿ ಸಂಘಟನೆಯಿಂದ ಬಂದಂತವನು. ನಮ್ಮಲ್ಲಿ ಸ್ಟಾಫ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಕಾರ್ಯಕರ್ತರ ತಂಡ ಇದೆ. ಅಹಿರ್ನಿಶಿ ದುಡಿತಕ್ಕಂತ ಕಾರ್ಯಕರ್ತರ ತಂಡ ಇದೆ. ನಮ್ಮಲ್ಲಿ ಬೂತ್ ಮಟ್ಟದಿಂದ ಹಿಡ್ಕೊಂಡು ಒಂದು ಪೇಜ್ಗೆ 2-3 ಜನ ಪೇಜ್ ಪ್ರಮುಖರು ಮಾಡುವಂತ ಕೆಲಸ ಕೂಡ ಅರಸೀಕೆರೆಯಲ್ಲಿ ನಾವು ಮಾಡಿ ಮುಗಿಸಿದ್ದೇವೆ. ಆದಷ್ಟು ಬೇಗ ಅವ್ರಗಳದ್ದು ಒಂದು ಸಮಾವೇಶ ಮಾಡ್ಬೇಕು ಅನ್ನೋ ಚಿಂತನೆ ನಮ್ಮಲ್ಲಿದೆ. ಆ ರೀತಿ ಬೂತ್ ನಲ್ಲಿ ಯಾರು ಪೇಜ್ ಅಲ್ಲಿ 30 ಜನಕ್ಕೆ 2-3 ಜನ ನಮ್ಮ ಪೇಜ್ ಪ್ರಮುಖರಿದ್ದಾರೆ. ಅವರ ಆದಿಯಾಗಿ ನಮ್ಮ ತಾಲೂಕ್ ಸ್ತರದ ನಮ್ಮ ನಾಯಕರುಗಳು, ಪಂಚಾಯತಿ ಮಟ್ಟದ ಮುಖಂಡರುಗಳು ಎಲ್ಲರೂ ಕೂಡ ನಮ್ಮ ಜೊತೆ ಒಂದು ಯಶಸ್ವಿ ತಂಡವಾಗಿ ನಾವು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇವೆ. ಮತ್ತೆ ಸಾರ್ವಜನಿಕರಿಗೆ ಶಕ್ತಿ ಮೀರಿ ಕೆಲಸಗಳನ್ನ ಮಾಡ್ಕೊಡುವಂತ ಪ್ರಯತ್ನ ನಮ್ಮಲ್ಲಿದೆ. ನಮ್ಮಲ್ಲಿ ಸ್ಟಾಫ್ ಅಂತೆಲ್ಲ ನಮ್ಮ ಕಾರ್ಯಕರ್ತರೇ ನನ್ನ ತಂಡ. ಓಕೆ, ಅಮೇಜಿಂಗ್. ಓಕೆ ವೀಕ್ಷಕರೇ, ಇದು ನೀವು ಕುಳಿತುಕೊಳ್ಳುವಂತಹ ಕ್ಯಾಬಿನ್. ಸೊ ಸಂತೋಷ್ ಅವರು ಕುಳಿತುಕೊಳ್ಳುವಂತಹ ಕ್ಯಾಬಿನ್, ಮತ್ತೆ ಹೊರಗಡೆ ಒಂದಷ್ಟು ಫೋಟೋಗಳಿದೆ. ನನಗೆ ಎಕ್ಸ್ಪ್ಲೈನ್ ಮಾಡಬಹುದಾ ಸರ್, ಯಾವ ಕಾನ್ಸೆಪ್ಟ್ ಅಡಿಯಲ್ಲಿ ಕಚೇರಿಯನ್ನ ಮಾಡಿದ್ರಿ, ಹೇಗೆ ಅನ್ನುವಂಥದ್ದು? ಯಾಕೆಂತಂದ್ರೆ ನನ್ನ ಕ್ಯಾಮ್ರಾ ಪರ್ಸನ್ ನೋಡಿದ ತಕ್ಷಣ ಹೇಳಿದ್ರು ಇದೆಲ್ಲವೂ ಕೂಡ ಕುಲಕಸಬುಗಳನ್ನ ಇಲ್ಲಿ ಚಿತ್ರೀಕರಿಸಿದ್ದಾರೆ ಅಂತ. ನೀವು ಇದನ್ನ ಹೇಗ್ ಬಣ್ಣಿಸ್ತೀರಿ ಅಂತ? ನೋಡಿ ಸರ್, ನೀವು ಗಮನಿಸಬಹುದು, ಈಗ ಮೊನ್ನೆ ತಾನೇ ಬಸವ ಜಯಂತಿ ಕಾರ್ಯಕ್ರಮ ಮುಗಿದಿದೆ. ಬಸವಣ್ಣ ಒಬ್ಬ ಸಾಮಾನ್ಯ ವ್ಯಕ್ತಿ. ನಾವು ಇವತ್ತು ಅವರು ಗತಿಸಿ 100 ವರ್ಷಗಳಾದ್ರೂ ಕೂಡ ಅವ್ರನ್ನ ಯಾಕೆ ನಾವು ನೆನ್ಕೊಳ್ತೀವಿ ಅಂತಂದ್ರೆ, ಬಸವಣ್ಣವ್ರು ಬದುಕಂತ ಶೈಲಿ, ಬಸವಣ್ಣವ್ರ ಜೀವನದಲ್ಲಿ ಅಳವಡಿಸ್ಕೊಂಡಂತ ಕೆಲವು ಆದರ್ಶಗಳು, ಅದರ ಒಂದು ಸೂಚಕವಾಗಿ ಅವರ ಹಾದಿಲೇ ನಾವು ನಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೊಂದು ಪ್ರಯತ್ನ. ನೀವು ನೋಡ್ಬೋದು ಇಲ್ಲಿ ನೂಲಿ ಚಂದಯ್ಯ, ಮಾದರ್ ಚೆನ್ನಯ್ಯ, ಡೋಹರ್ ಕಕ್ಕಯ್ಯ, ಸಂಗಾರ ಹರಳಯ್ಯ, ಕುರುಬರು ಗೊಲ್ಲಾಳ, ವೈದ್ಯ ಸಂಗಣ್ಣ, ಇವರೆಲ್ಲ ಕಾಯಕ ಮಾಡ್ತಕ್ಕಂಥವ್ರು. ಸಮಾಜ ನಿಂತಿರೋದೇ ಕಾಯಕಸ್ಥರ ಮೇಲೆ. ನಾವು ಬೆಳಗ್ಗೆ ಎದ್ರೆ ರಾತ್ರಿ ಮಲಗೋವರೆಗೂ ಸಹ ನಮ್ಮನ್ನು ಪರಿಗಣಿಸಿ ಎಲ್ಲರೂ ಕಾಯಕ ಮಾಡಿದ್ರಷ್ಟೇ ನಾವು ಜೀವನ ಯಾಪನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಈ ರೀತಿ ನೀವು ಇಲ್ಲಿ ನೋಡ್ಬೋದು, ನಮ್ಮ ತುರಿಗಾಯಿ ರಾಮಣ್ಣ ಅಂತ ಹೇಳಿ ಕಾಯಕ ಮಾಡುವಾಗ್ಲೇ ಹೇಗೆ ಅವರು ಭಕ್ತಿಯನ್ನು ಕೂಡ ಕಾಯಕದೊಳಗೆ ತೋರಿಸ್ಕೊಂಡಿದ್ರು ಅನ್ನುವಂಥದ್ದು. ಅವರು ಯಾವ ರೀತಿ ತಮ್ಮ ಭಕ್ತಿ, ತಮ್ಮ ಒಂದು ದೊಡ್ಡ ದೊಡ್ಡ ಮಾನಸಿಕತೆಗಳಿಂದ ಸಮಾಜವನ್ನು ತಿದ್ದೋ ಕೆಲಸದಲ್ಲಿ ಹೆಂಡದ ಮಾರಯ್ಯ ಇದ್ದಾರೆ. ಶರಣ ಹೆಂಡದ ಮಾರಯ್ಯ ಅಂತ ಹೇಳಿ ಹೆಂಡವನ್ನು ಮಾರಾಟ ಮಾಡೋದು ಕೂಡ ಕಾಯಕವೇ ಕೈಲಾಸ ಅಂತ ಹೇಳಿದಂತ ಬಸವಣ್ಣನ ಶ್ರದ್ಧಾನುಯಾಯಿಗಳು ಇವರೆಲ್ಲ. ಅದನ್ನ ಜೀವನದಲ್ಲಿ ಅಡಿಸ್ಕೊಂಡಂತದ್ದು ನಮಗೂ ಕೂಡ ಒಂದು ಆದರ್ಶ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಾವ್ ಈ ರೀತಿ ಎಲ್ಲಾ ಸಮಾಜ ಬಂಧುಗಳ ಫೋಟೋ ಹಾಕೊಂಡಿದ್ವಿ. ಇಲ್ಲೊಬ್ರು ಮರುಳ ಶಂಕರ ದೇವ ನೀವು ನೋಡಬಹುದು. ಆಕ್ಚುಲಿ ಅವರೊಬ್ರು ಅರಬ್ಬಿ ಸಮುದ್ರದ ಆಚೆಯಿಂದ ಬಂದಂತವ್ರು, ಒಬ್ರು ಇಸ್ಲಾಂ ಸಮಾಜಕ್ಕೆ ಸೇರಿದಂತವ್ರು, ಶರಣರಾಗಿ ಮರುಳಶಂಕರ ದೇವ ಆದ್ರು ಅನ್ನುವಂಥದ್ದು. ಅವ್ರದ್ದು ಕೂಡ ಫೋಟೋ ನಮ್ಮಲ್ಲಿದೆ. ಈ ರೀತಿ ಎಲ್ಲ ನನಗೆ ಏನೇನು ತಿಳುವಳಿಕೆ ಇದೆ ಅದೆಲ್ಲವನ್ನು ಕೂಡ ನಾನಿಲ್ಲಿ ನನ್ನ ಜನಗಳಿಗೆ ಅಥವಾ ನನ್ನ ಇಷ್ಟಪಡುವಂತವ್ರಿಗೆ ಇದು ಕೂಡ ಒಂದು ಸಮಾಜದಲ್ಲಿ ಅನಿವಾರ್ಯ ಅನ್ನೋದು ತೋರಿಸೋದಕ್ಕೆ ಈ ಫೋಟೋಗಳನ್ನ ಹಾಕೊಂಡಿದೆ. ನನಗೆ ಬಹಳ ಆಶ್ಚರ್ಯ ಆಗುದು ಅಂತಂದ್ರೆ ಸರ್, ಬೇರೆ ಬೇರೆ ರಾಜಕಾರಣಿಗಳ ಕಚೇರಿಗೆ ಮತ್ತೆ ಅವ್ರ ಮನೆಗೆ ಹೋದಾಗ ಅವ್ರ ಪಕ್ಷದಲ್ಲಿ ಯಾರು ಸುಪೀರಿಯರ್ ಲೀಡರ್ಸ್ ಇರ್ತಾರೋ ಅವ್ರದ್ದು ಮಾತ್ರ ಫೋಟೋಗಳನ್ನ ರಾಜಕೀಯವಾಗಿ ಬೆಳಿಲಿಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಬಟ್ ನೀವ್ ಯಾಕೆ ಆತರದ್ ಯೂಸ್ ಮಾಡಿಲ್ಲ ಫೋಟೋಗಳನ್ನ? ಇಲ್ಲಿ ನಮ್ಮ ನಾಯಕರಂತ ದೇವೇಗೌಡರ ಫೋಟೋ ಎಲ್ಲವೂ ಇದೆ, ಆದ್ರೆ ಇದು ನನ್ನ ಆದರ್ಶ. ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಬಂದಂತ. ನಾವು ಸುಮ್ನೆ ನಮ್ಮ ಅಪ್ಪ ಏನೋ ಆಗಿದ್ರು, ನಮ್ಮ ತಾತ ಏನೋ ಆಗಿದ್ರು, ನಮ್ಮ ಮನೇಲಿ ಏನೋ ವ್ಯವಹಾರ ಮಾಡಿ ಹಣ ಮಾಡಿದ್ದಾರೆ, ಆ ಕಾರಣಕ್ಕೆ ರಾಜಕಾರಣ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಂದವನಲ್ಲ. ನಾನು ಕೆಲವು ನಂದೇ ಆದಂತ ಕೆಲವು ಆದರ್ಶಗಳು, ಜೀವನದ ಕೆಲವು ತಿರುವುಗಳು ನಮ್ಮನ್ನ ಇಲ್ಲಿ ತಂದು ನಿಲ್ಸಿದೆ.
ಅದಕ್ಕೆ ನಮ್ಗೆ ಒಂದು ಒಳ ಸ್ಫೂರ್ತಿ ಬೇಕಲ್ಲ, ಒಂದು ಆತ್ಮಶಕ್ತಿ ಅನ್ನೋದಿಲ್ದೆ ನಾವೇನೋ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ. ಕರೆಕ್ಟ್. ಈಗ ನಾನ್ ಬೇರೆಯವ್ರ ಬಗ್ಗೆ ಟೀಕೆ ಮಾಡೋದಕ್ಕೆ ಇಷ್ಟಪಡಲ್ಲ, ಆದ್ರೆ ನಾವು ಬೆಳೆದಂತ ವಾತಾವರಣ, ನಮಗೆ ಕಲಿಸಿದಂತ ಸಂಸ್ಕಾರ, ಅಟ್ಲೀಸ್ಟ್ ನಮ್ಮಿಂದ 4 ಜನ ಅದರಿಂದ ಒಳಿತನ್ನು ಕಂಡುಕೊಂಡ್ರೆ ನಮ್ಗೆ ಅದಕ್ಕಿಂತ ಇನ್ನೇನು ಒಳಿತಾಗ್ಬೇಕಾಗಿಲ್ಲ. ಅಧಿಕಾರದ ಹಿಂದೆ ಓಡುವಂತದ್ದು ರಾಜಕಾರಣ ಅಲ್ಲ, ಸೇವೆ ಮಾಡುವಂತದ್ದು ರಾಜಕಾರಣ. ನಮ್ಮ ಆತ್ಮ ತೃಪ್ತಿ ಆಗುವಂತೆ ಸೇವೆ ಮಾಡುವಂತದ್ದು ರಾಜಕಾರಣ. ಆ ದೃಷ್ಟಿಯಿಂದ ಈ ಎಲ್ಲಾ ಶರಣರು ಇವರೆಲ್ಲರೂ ಎಲ್ಲರೂ ಒಪ್ತಾರೆ. ಯಾರಾದ್ರೂ ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವ್ರನ್ನ? ಯಾರು ಮಾಡೋದಿಲ್ಲ. ಹಂಗಾಗಿ ಎಲ್ರು ವಿರೋಧ ಇಲ್ಲದೆ ಇರೋದ್ರಿಂದ, ಅವಿರೋಧ ಆಯ್ಕೆ ಆಗಿರೋದ್ರಿಂದ ಇವರೆಲ್ಲರ ಆಶೀರ್ವಾದ ಇರಲಿ ಅಂತ ಹಾಕೊಂಡಿದ್ದೀವಿ. ಓಕೆ ಸರ್, ಇಲ್ಲಿರುವಂತಹ ಪ್ರತಿಯೊಂದು ಚಿತ್ರಗಳಲ್ಲೂ ಕೂಡ ಇರುವಂತಹ ವ್ಯಕ್ತಿತ್ವಗಳು ಒಂದೊಂದು ಆದರ್ಶಕ್ಕೆ ದಾರಿ ಮಾಡಿಕೊಡ್ತಾರೆ. ಸೊ ಶಿವಾಜಿ ಹೇಗೆ ಇನ್ಸ್ಪೈರ್ ಆಗ್ತಾರೆ ತಮಗೆ ಅಂತ? ಒಂದು ನೋಡಿ, ಶಿವಾಜಿ ಮಹಾರಾಜರ ಜೀವನದಲ್ಲಿ ನಂಗೆ ಬಹಳ ಆಸಕ್ತಿದಾಯಕವಾದ ಘಟನೆ ಇದೆ. ನನ್ನ ಜೀವನದಲ್ಲಿ ಕೆಲವೊಂದು ನಡೆದಿದೆ. ಆ ದೃಷ್ಟಿಯಿಂದ ಶ್ರೀಶೈಲದ ಮಲ್ಲಿಕಾರ್ಜುನ ಹತ್ರ ಶಿವಾಜಿ ಮಹಾರಾಜರು ಬರ್ತಾರೆ. ಯುದ್ಧಗಳಲ್ಲಿ ಮೊಘಲರು ಬೆನ್ನತ್ತಿ ಕಾಡಿ ಇಲ್ಲಿ ಆದಲ್ಶಾಹಿಗಳು ಅವ್ರಿಗೆ ತೊಂದರೆನ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಬಹಳ ಬೇಸತ್ತಂತ ಶಿವಾಜಿ ಮಹಾರಾಜ ಆ ಶ್ರೀಶೈಲದ ಮಲ್ಲಿಕಾರ್ಜುನ ಸನ್ನಿಧಾನಕ್ಕೆ ಹೋಗಿ ತನ್ನ ಶಿರವನ್ನೇ ಶಿವನಿಗೆ ಅರ್ಪಣೆ ಮಾಡ್ಬೇಕು ಅಂತ ಹೇಳಿ ಯೋಚನೆಯನ್ನು ಬಂದಾಗ ಆ ರೀತಿ ಮಾಡ್ಕೊಳ್ಳುವಂತ ಪ್ರಯತ್ನಕ್ಕೆ ಅವ್ರು ಮುಂದಾಗ್ತಾರೆ. ಅವ್ರಿಗೆ ಅಲ್ಲಿ ಏನು ಪ್ರೇರಣೆ ಸಿಕ್ತೋ ಆ ಪ್ರೇರಣೆಯನ್ನ ಪಡ್ಕೊಂಡು ಛತ್ರಪತಿ ಶಿವಾಜಿ ಮಹಾರಾಜ ಅವ್ರು ಬದಲಾದ್ರು. ಅದಕ್ಕೊಂದು ಶಿವಾಜಿ ಮಹಾರಾಜರು ನಮ್ಗೊಂದು ಆದರ್ಶ. ಮತ್ತೆ ಒಮ್ಮೆ ನಾವು ಕೇಳ್ತಾ ಇರ್ತೀವಿ ಬಾಲ್ಯದಿಂದಲೂ ಕೂಡ, ಜೀಜಾಬಾಯಿ ಒಬ್ಬ ತಾಯಿ ಮಗನ್ನ ಹೇಗ್ ಬೆಳೆಸಬಹುದು, ತಾಯಿ ಮನಸ್ಸು ಮಾಡಿದ್ರೆ ಮಗ ಯಾವ ಎತ್ತರವನ್ನ ತಲುಪಬಹುದು ಅಂತ ತೋರಿಸಿದಂತದಕ್ಕೆ ಶಿವಾಜಿ ಮಹಾರಾಜರ ಜೊತೆಲಿ ಅವ್ರ ತಾಯಿ ಜೀಜಾಬಾಯಿನೂ ಕಾಣಿಸ್ತಾರೆ ನಮ್ಗೆ. ಹಂಗಾಗಿ ಶಿವಾಜಿ ಮಹಾರಾಜರು ಕೂಡ ನಮಗ್ ಸ್ಫೂರ್ತಿ. ಓಕೆ, ನನಗೆ ಜೀಜಾಬಾಯಿ ವಿಚಾರ ಹೇಳ್ತಿರುವಾಗ ತಮ್ಮ ಬಗ್ಗೆ ಕೇಳಬೇಕು ಅನ್ನುವಂತಹ ಕ್ಯೂರಿಯಾಸಿಟಿ ಇದೆ. ಅಂದ್ರೆ ಹೇಗೆ ಫ್ಯಾಮಿಲಿ ಎಲ್ಲ ಫೈನಾನ್ಷಿಯಲಿ ಹೇಗಿತ್ತು, ಆರಂಭಿಕ ದಿನಗಳು ಹೇಗಿತ್ತು ಸಂತೋಷ್ ಅವ್ರದ್ದು ಅಂತ? ಸರ್, ನಮ್ದು ಯಜಮಾನ್ ಕುಟುಂಬ. ನಮ್ದು ನಮ್ಮ ತಾತ, ನಮ್ಮ ತಂದೆ ಎಲ್ಲ ಅವರ ಊರಲ್ಲಿ ಅವ್ರದೇ ಆದ ಕಾಯಕಗಳನ್ನ ಮಾಡ್ಕೊಂಡು ಬಂದಂತವ್ರು. ನಮ್ಮ ಕುಟುಂಬದ ಹಿರಿಯರು ಒಬ್ರು ಈ ರಾಜ್ಯ ಕಂಡಂತ ಅತಿ ದೊಡ್ಡ ನಾಯಕರು. ಅವರು ನಮ್ಗೆ ಗುರು ಸಮಾನರು. ಅವ್ರ ಸ್ಫೂರ್ತಿ ಯಾವಾಗ್ಲೂ ನಮ್ಗೆ, ಅವರ ಒಂದು ಅನುಪಸ್ಥಿತಿಲೂ ಕೂಡ ಅವ್ರು ನಮ್ ಜೊತೆ ಇದಾರೆ ಅನ್ನೋಂತ ಭಾವನೆ ನಮ್ಗಿದೆ. ಆ ದೃಷ್ಟಿಯಿಂದ ನಮ್ಗೆ ಎಲ್ಲ ನಮ್ಮ ಕುಟುಂಬದ ಏನು ಬೆಂಬಲ ಇದೆ ಅದು ಸಹಜವಾಗಿ ಇದ್ದೇ ಇರುತ್ತೆ. ಅದೇನೇ ಅಂದ್ರೂ ಕೂಡ ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಅನ್ನೋ ಹಂಗೆ ಈ ರಕ್ತ ಸಂಬಂಧ ಅನ್ನುವಂಥದ್ದು ಎಲ್ಲೂ ಹೋಗೋದಿಲ್ಲ. ಅದ್ರ ಪಾಡ್ಗೆ ಅದ್ರ ಕೆಲಸ ನಿರ್ವಹಣೆ ಮಾಡ್ತಾ ಇರುತ್ತೆ. ಒಂದು ಸಮಾಜದಲ್ಲಿ ಗಟ್ಟಿಯಾಗಿ ಎದ್ ನಿಲ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಮ್ದೇ ಆದ ದಾರಿ ನಾವು ತುಣಿದಿದ್ದೇವೆ ಅಷ್ಟೇ. ಓಕೆ, ನಿಮ್ಮ ಹಿಂದೆ ದೇವಸ್ಥಾನದ ಫೋಟೋಗಳು ಪ್ಲೇ ಆಗ್ತಾ ಇದೆ. ನನಗೆ ಇನ್ಫ್ಯಾಕ್ಟ್ ತುಂಬಾ ಖುಷಿ ಆಗೋದು ಅಂತಂದ್ರೆ, ಯುಗಾದಿ ಹಬ್ಬದ ದಿನ ಕರೆಂಟ್ ಕಟ್ ಆದಂತಹ ಒಂದು ಜಾಗ ಮತ್ತು ನೀರನ್ನ ಬಿಡೋದಕ್ಕೂ ಕೂಡ ಸಮಸ್ಯೆ ಮಾಡಿದ್ದಂತಹದ್ದು. ಅಂದ್ರೆ ಯಾಕೆ ಪರ್ಟಿಕ್ಯುಲರ್ಲಿ ಸನಾತನದ ವಿಚಾರದಲ್ಲೇ ಈ ತರದ ಟಾರ್ಗೆಟ್ ಆಗ್ತಾ ಇರುತ್ತೆ, ಸ್ಪೆಷಲಿ ಕಾಂಗ್ರೆಸ್ ಶಾಸಕರು ಇರುವಂತ ಕ್ಷೇತ್ರಗಳಲ್ಲಿ? ಒಂದು ವಿಷಯದಲ್ಲಿ ನನಗೆ ಖೇದ ಇದೆ. ಎಲ್ರೂ ಮನುಷ್ಯರು, ಎಲ್ರನ್ನೂ ಸಮಾನವಾಗಿ ಕಾಣಬೇಕು. ಜಾತಿಯನ್ನ ಮೀರಿ ನಾವು ಕೆಲವು ವಿಷಯಗಳನ್ನ ನೋಡ್ಬೇಕು ಅನ್ನೋಂಥದ್ದು ಹೇಳ್ತಾರೆ. ಆದ್ರೆ ಜಾತಿಯನ್ನ ಮೀರಿ ವಿಷಯವನ್ನ ನೋಡ್ತೀವಿ ಅಂತ ಹೇಳಿದಾಗ ಇವರೇ ಜಾತಿಯನ್ನ ಮಾಡಬಾರ್ದು. ಕರೆಕ್ಟ್. ಈಗ ನೋಡಿ, ಯುಗಾದಿ ಹಬ್ಬ ಇರ್ಬೋದು, ಯಾವುದೇ ಹಬ್ಬಗಳಿರ್ಬೋದು, ಈ ದೇಶದ ಸನಾತನತೆ ಇದು ಈ ದೇಶದ ರಕ್ತ. ಅದನ್ನ ಕಳ್ಕೊಂಡ್ರೆ ನಾವಿಲ್ಲ. ನೀವೀಗ ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯನ್ ಧರ್ಮಗಳನ್ನ ಪಾಲನೆ ಮಾಡುವಂತವ್ರು ಇರ್ಬೋದು, ಆದ್ರೆ ಎಲ್ರು ಒಂದು ಮಾತನ್ನಂತೂ ಒಪ್ತಾರೆ. ಏನು ಅಂತಂದ್ರೆ, ಈ ಜಗತ್ತನ್ನ ಯಾವ್ದೋ ಒಂದು ಶಕ್ತಿ ನಡೆಸ್ತಾ ಇದೆ, ಅದನ್ನ ಎಲ್ರು ಒಪ್ತಾರೆ. ಅದಕ್ಕೆ ಬೇರೆ ಬೇರೆ ವಿಧಾನಗಳಿಂದ ಅದಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸುವಂತ ಪ್ರಯತ್ನ. ಈಗ ನಮಾಜ್ ಮಾಡುವಂತದ್ದು, ಅವ್ರು ನಮಸ್ಕಾರ ಮಾಡುವಂತ ಪದ್ಧತಿ ಇಸ್ಲಾಂ ಧರ್ಮದಲ್ಲಿ. ಚರ್ಚಿಗೆ ಹೋಗಿ ನಮಸ್ಕಾರ ಮಾಡುವಂಥದ್ದು ಅವರ ಮತ ಅನುಯಾಯಿಗಳ ಒಂದು ಪದ್ಧತಿ. ಸನಾತನ ಧರ್ಮದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡು ಅಂತಲೂ ಕೂಡ ಹೇಳೋದಿಲ್ಲ. ಇಲ್ಲಿ ಚಾರ್ವಾಕ ಸಿದ್ಧಾಂತನೂ ಇದೆ. ದೇವ್ರಿಲ್ಲ ಅನ್ನೋ ವಾದನ ಕೂಡ ಕೇಳದಂತದ್ದು ಸನಾತನ ಧರ್ಮ. ಇದೇ ಮಣ್ಣಿಂದ ಬೌದ್ಧ ಧರ್ಮ ಜನ್ಮ ತಾಳಿದೆ, ಜೈನ ಧರ್ಮಗಳಿವೆ. ಈ ರೀತಿ ಹಲವಾರು ಧಾರ್ಮಿಕವಾಗಿ ಕ್ರಾಂತಿಯಾದಂತ ಮಣ್ಣಿದು. ಆದ್ರೆ ಇವತ್ತೇನಾಗ್ತಾ ಇದೆ ಅಂತಂದ್ರೆ, ಜಾತ್ಯತೀತದ ನಿಲುವಿನಲ್ಲಿ ಎಲ್ಲೋ ಒಂದ್ ಕಡೆ ಈ ಮಣ್ಣಿನ ಗುಣನ ಮರೆತು ಹೋಗುವಂತ ಕೆಲವು ಪ್ರಯತ್ನಗಳು ಆಗ್ತಾ ಇವೆ. ಉದಾಹರಣೆಗೆ, ಈಗ ನೀವು ಹೇಳಿದ್ರಿ ಯುಗಾದಿಲಿ ನೀರ್ ನಿಲ್ಸುವಂತದ್ದು, ಇವೆಲ್ಲ ಪ್ರಯತ್ನಗಳಾಗ್ತವೆ ಅಂತ. ನಾನು ಯಾರನ್ನು ದೂಷಣೆ ಮಾಡೋದಕ್ಕೆ ಇಷ್ಟಪಡಲ್ಲ. ಜನ ಜಾಗೃತರಾಗಬೇಕು.
ಅದಾಗದೆ ಇದು ಸುಧಾರಣೆ ಆಗೋದಿಲ್ಲ. ಓಕೆ. ಜನ ಜಾಗೃತಿ ಆಯ್ತು ಅಂತಂದ್ರೆ ಜನಶಕ್ತಿ ಮುಂದೆ ಯಾವುದೂ ಕೂಡ ಹೆಚ್ಚಿಂದಲ್ಲ. ಅದಕ್ಕೆ ಎಲ್ರೂ ತಲೆ ಬಾಗಲೇಬೇಕಾಗತ್ತೆ. ಸರ್, 10 ಚೀಲ ರಾಗಿಗೆ 2 ಚೀಲ ಮಣ್ಣು ಬೆರೆಸಿ ನ್ಯಾಯಬೆಲೆ ಅಂಗಡಿಗಳ ಬಾಗಿಲಿಗೆ ತಲುಪಿಸುವಂತಹ ಒಂದು ಪ್ರಯತ್ನ ನಡೀತು ನಿಮ್ ಕ್ಷೇತ್ರದಲ್ಲಿ. ನೀವು ಅದರಲ್ಲಿ ಟ್ಯಾಗ್ ಮಾಡಿದ್ರಿ, ಅವರ ಹಿಂದೆ ಇರುವಂತಹ ಪಟಾಲ, ಪರ್ಟಿಕ್ಯುಲರ್ಲಿ ಒಂದು ಕಮ್ಯುನಿಟಿನ ಟಾರ್ಗೆಟ್ ಮಾಡಿ ಮಾತಾಡಿದ್ರಿ, ಮತ್ತು ಇದನ್ನೇ ನಿಮ್ಮ ವಿರುದ್ಧ ನೆಗೆಟಿವ್ ಆಗಿ ಒಂದು ಪ್ರಚಾರ ಮಾಡುವಂತ ಪ್ರಯತ್ನಗಳು. ಅಂದ್ರೆ ಸಂತೋಷ್ ಅವರಿಗೆ ಮುಸ್ಲಿಂ ಸಮುದಾಯ ಕಂಡ್ರೆ ಆಗಲ್ಲ, ಅದಕ್ಕೆ ಹೀಗೆಲ್ಲ ಬರೀತಾರೆ ಅನ್ನೋ ತರದ್ದಿದೆ. ಅದಕ್ಕೆ ಏನ್ ಆನ್ಸರ್ ಕೊಡ್ತೀರಿ? ನೋಡೋಣ, ಅರಸೀಕೆರೆಯಲ್ಲಿ ನಡೆದಂತ ಕೆಲವು ಘಟನಾವಳಿಗಳು, ರಾಗಿ ಚೀಲಕ್ಕೆ ಮಣ್ಣು ಸೇರಿಸಿ ಮಾಡುವಂಥದ್ದು ರಾಗಿ ಕಳ್ಳ. ಇಲ್ಲಿನ ಶಾಸಕ ಶಿವಲಿಂಗೇಗೌಡರು ಅನ್ನುವಂಥದ್ದು ಜಗಜ್ಜಾಹೀರು. ಅವರು ಧರ್ಮಸ್ಥಳಕ್ಕೂ ಹೋಗಿ ಪ್ರಮಾಣ ಮಾಡ್ತೀನಿ ಅಂತ ಹೇಳಿ ನಾಟಕ ಆಡ್ಕೊಂಡು ಬಂದದಂತದ್ದು ಎಲ್ಲರೂ ಕೂಡ ನೋಡಿದ್ದಾರೆ. ಆದ್ರೆ ಮೊನ್ನೆ ತಾನೇ ನಡೆದಂತ ಪ್ರಕರಣ ನಾನ್ ನಿಮ್ ಮುಖಾಂತರ ಕೇಳ್ತೇನೆ. ಮೊನ್ನೆ ರಾಗಿ ಚೀಲಗಳು ನಮ್ಮ ಮಾಹಿತಿ ಮೇರೆಗೆ ತಹಶೀಲ್ದಾರ್ ಅವ್ರು ರೇಡ್ ಮಾಡಿ ಹಿಡಿದ್ರಲ್ಲ, ಆ ಪ್ರಕರಣ ತುದಿ ಮುಟ್ತಾ ಆ ಕಲ್ಪಿಟ್ಗಳನ್ನ ಹಿಡಿಯುವಂತ ಪ್ರಯತ್ನ ಆಯ್ತಾ? ಅದು ಸಾಧ್ಯನೇ ಆಗಿಲ್ಲ. ನೀವು ಏನನ್ನ ಮುಚ್ಚಾಕ್ಲಿಕ್ಕೆ ಹೊರಟಿದ್ದೀರಿ? ಇದು ಒಂದು. ಎರಡನೇದು, ಒಂದು ಜನರಲ್ ಕೆಟಗರಿ ಬಂದಂತ ಸಂದರ್ಭದಲ್ಲಿ ನೀವು ಪುರಸಭೆ ಇದ್ದಾರಾಭ್ಯ ಇಲ್ಲಿವರೆಗೂ ಸಹ ಇವ್ರ ಶಿಷ್ಯ ಒಬ್ಬ ಚೇಲನ್ನ ಬಹುತೇಕ 3ನೇ ಬಾರಿ ನಗರಸಭಾ ಅಧ್ಯಕ್ಷನಾಗಿ ನಗರಸಭಾ ಅಧ್ಯಕ್ಷನಾಗಿ ಇವ್ರು ಆಯ್ಕೆ ಮಾಡಿದ್ದಾರೆ. ಆಯ್ತು, ನಾನ್ ಕೇಳುವಂತದ್ದು ಸ್ವಾಮಿ, ಜನರಲ್ ನಲ್ಲಿ ನಿಮಗ್ ಬೇರೆ ಯಾರು ಸಿಗೋಲ್ಲ. BCM B ಬಂದ್ರು ಅವ್ರೆ, ಜನರಲ್ ಬಂದ್ರು ಅವ್ರೆ. ಅಕಸ್ಮಾತ್ SC ST ರಿಸರ್ವೇಶನ್ ಬಂದಾಗ್ಲೂ ಮಾಡ್ಬೋದು ಅಂತ ಯಾರು ಇದ್ರೆ ನೀವು ಆಗ್ಲೂ ಅವ್ರನ್ನೇ ಮಾಡ್ತಿದ್ರಿ. ಇದನ್ನ ನಾವು ವಿರೋಧಿಸ್ತೀವಿ. ಮತ್ತೆ ಇದು ಓಲೈಕೆ ರಾಜಕಾರಣದ ಅತ್ಯುಚ್ಚ ಒಂದು ನಡೆ. ಮತ್ತು ಯಾರ ವ್ಯಕ್ತಿ, ನೀವು ಹಿಂದೆ ನೋಡ್ಬೋದು, ವಿಡಿಯೋ ಎಲ್ಲ ಬಂದಿದೆ, ಒಂದ್ ಯಾವ್ದೋ ಸೈಟಿನ ವಿಷಯವಾಗಿ ನೇರವಾಗಿ ಹೊಡೆದು ಬಡ್ದು ಮಾಡದಂತ ವಿಡಿಯೋ ಇದೆ. ನೇರವಾಗಿ ಅಟ್ಯಾಕ್ ಮಾಡಿ ಒಂದು ಸಣ್ಣ ಸಮುದಾಯ, ಹಿಂದೂ ಸಮಾಜ, ಒಂದು ಸಣ್ಣ ಉಪವರ್ಗಕ್ಕೆ ಸೇರಿದಂತವ್ರಿಗೆ ನೇರವಾಗಿ ಒಂದ್ 150-200 ಜನ ತಗೊಂಡೋಗಿ ಹೊಡೆದು ಅವನ್ನ ಹೆದರಿಸಿ, ಆನಂತರ ನಾವು ಅದನ್ನ ಮಾತಾಡಿದ್ಮೇಲೆ ಮತ್ತೆ ಆತನ ಸಂಪರ್ಕ ಮಾಡಿ, ಯಾವ ಕಾರಣಕ್ಕೂ ನೀನ್ ಇದನ್ನ ಮಾಡ್ಕೂಡುದು, ಸಂತೋಷ್ಗೆ ಮಾಹಿತಿ ಕೊಡ್ಕೂಡ್ದು ಅಂತೇಳಿ ಬೆದರಿಕೆ ಹಾಕಿದ್ದು. ನನಗೇನೆ ನಗರಸಭೆ ಮುಂಭಾಗದಲ್ಲಿ ನನಗೇನೆ ನೇರವಾಗಿ ಚಾಕು ಚುಚ್ಚಿ ಕೊಲೆ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಾವು ಏನು ಈ ರೀತಿ ನಮ್ಮನ್ ಚುಚ್ಚಿ ಕೊಲೆ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಾವಿನ್ನೇತಕ್ಕೆ ಹೆದರ್ಬೇಕು? ಅವತ್ತಿದ್ದವ್ರು ಯಾರ್ಯಾರು ಪೊಲೀಸ್ನವ್ರ ಹತ್ರ ಅದು ವಿಡಿಯೋ ಫುಟೇಜ್ ನೀವು ದಯಮಾಡಿ ತಗೊಂಡ್ರೆ ನಿಮ್ಗೆ ಸಿಗುತ್ತೆ. ಹಂಗಾಗಿ ನಾವು ನೇರವಾಗಿ ಕೆಲವು ಸತ್ಯಗಳನ್ನ ಹೇಳುವಂತ ಕೆಲಸ ಮಾಡಿದ್ದೇವೆ. ಅದ್ರಲ್ಲಿ ನಮ್ಗೆ ನಾವು ಆಡಿರುವಂತ ಮಾತಿಗೆ ನಮ್ಗೆ ಯಾವುದೇ ರಿಗ್ರೆಷನ್ ಇಲ್ಲ, ಬೇಸರ ಇಲ್ಲ. ನಾವು ಅದಕ್ಕೆ ಸ್ಥಿರವಾಗಿ ನಿಂತ್ಕೊಳ್ತೇವೆ. ಓಕೆ ಸರ್, ಗೆದ್ದವರು ಆಡಳಿತವನ್ನ ನಡೆಸ್ಕೊಂಡು ಹೋಗ್ತಾರೆ, ಏನ್ ಬೇಕೋ ಅದ್ ಮಾಡ್ಕೊಳ್ತಾರೆ. ಬಟ್ ಅಪೋಸಿಟ್ ಅಲ್ಲಿ ಸೋತಂತವ್ರು ತುಂಬಾ ಜನ ಸೈಲೆಂಟ್ ಆಗಿ ಬಿಡ್ತಾರೆ. ಬಟ್ ನೀವ್ಯಾಕೆ ಸೈಲೆಂಟ್ ಆಗಿ ಕೂರ್ತಿಲ್ಲ ಕ್ಷೇತ್ರದಲ್ಲಿ ಅಂತ? ನಾನ್ ನಿಮ್ಗೆ ಆಗ್ಲೇ ಹೇಳಿದೆ, ನನ್ನ ಕ್ಷೇತ್ರದ ಜನ ನನಗೆ, ನಾನು ಎಲ್ಲೇ ಇದ್ರು ಕೂಡ ಅರಸೀಕೆರೆ ಬರ್ತಿದಂಗೆ ನನ್ನ ತಾಯಿ ಮಡ್ಲಿಗೆ ಬಂದಂತ ಒಂದು ಅನುಭೂತಿ ಆಗುತ್ತೆ ನನಗೆ. ಇಲ್ಲಿ ನನ್ನ ಜನ, ನನ್ನ ಸ್ನೇಹಿತರು, ನನ್ನ ಕಾರ್ಯಕರ್ತರು ಪಡೆ, ಈಗ ನಾವು ಇಲ್ಲಿವರೆಗೂ ಸಹ ನಾನೊಂದ್ ಕರೆ ಕೊಟ್ರೆ 1000 ಜನ ನನ್ನ ಬೆನ್ನಿಗೆ ಬಂದು ನಿಂತ್ಕೊಳ್ತಾರೆ. ಆ ಪ್ರೀತಿ ಅವರು ತೋರಿಸ್ತಾ ಇದಾರೆ. ನಾವು ಪ್ರಾಂಜಲವಾಗಿ ಅದೇ ರೀತಿಯಲ್ಲಿ ನಾನು ಸಾಯೋವರೆಗೂ ಕೂಡ ಅವ್ರನ್ನು ಉಳಿಸ್ಕೊಂಡು ಗಳಿಸ್ಕೊಂಡು ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು ಅನ್ನೋದೊಂದು ಗುರಿ ಬಿಟ್ರೆ, ನನಗೆ ರಾಜಕೀಯ ಅಧಿಕಾರ ಅನ್ನೋಂಥದ್ದು ಶಾಶ್ವತ ಅಲ್ಲ. ಸೋಲು ಗೆಲುವು ಚುನಾವಣೆ ಅಂದ್ಮೇಲೆ ಒಬ್ರಿಗೆ ಬರುತ್ತೆ, ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಆದ್ರೆ ನಿಜವಾದ ಗೆಲುವು ಯಾವುದು ಅಂತಂದ್ರೆ ಜನ ನಮ್ ಜೊತೆ ಇರುವಂತದ್ದು. ಅದೇ ನಿಜವಾದ ಗೆಲುವು. ಸಣ್ಣ ಪುಟ್ಟ ಗೊಂದಲಗಳ ಇದ್ರೂ ಸಹ ಜನ ನನ್ನ ಕೈ ಬಿಡದೆ ಇವತ್ತು ನೀವು ಗಮನಿಸಬಹುದು. ಸ್ವತಃ ಇಲ್ಲಿನ ಶಾಸಕರು ಹಲವಾರು ಕಡೆ ಹೇಳಿದ್ದಾರೆ, ನಾನ್ ಬಂದ್ರೆ ಕೈ ನೋಡ್ತಾರೆ, ಅವನಿಗೆ ದುಡ್ಡೇ ತಗೊಳಲ್ಲ, ಹಾರ ಹಾಕಿ ಕುಣಿತಾರ ಅವ್ನ ಹೊತ್ಕೊಂಡು. ಏನ್ ಆಗ್ತಾ ಇದೆ ನನ್ಗೆ ಅರ್ಥ ಆಗ್ತಿಲ್ಲ, ನನ್ ಮುಂದಿನ ಚುನಾವಣೆ ನಿಲ್ಲೋದೇ ಇಲ್ಲ ಅನ್ನೋ ಮಾತನ್ನ ಹಲವಾರು ಬಾರಿ ಅವ್ರು ಹೇಳಿದ್ದಾರೆ. ಆ ಮಾಹಿತಿಗಳು ನಮಗೂ ಕೂಡ ಬಂದಿದೆ. ಜನ ಅಷ್ಟು ಪ್ರೀತಿ ತೋರಿಸುವಾಗ ನಾವು ಪ್ರಾಂಜಲವಾಗಿರ್ಬೇಕಲ್ಲ, ಆ ಪ್ರಯತ್ನ ಅಷ್ಟೆ. ಓಕೆ ಸರ್, ಈ ಮದುವೆಗಾಗಲಿ ಅಥವಾ ಮತ್ತೊಂದು ಕಾರ್ಯಕ್ರಮಕ್ಕಾಗಲಿ ಜನ ಬಂದು ಇನ್ವೈಟ್ ಮಾಡೋದು ಸಹಜ. ಬಟ್ ಅವರ ಕಾರ್ಯಕ್ರಮ ಒಂದು ವೇಳೆ ಇವತ್ತು ಮದ್ವೆ ಇದೆ, ಮಿಸ್ ಆಗಿದೆ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ದಿನ ನಿಮಗೆ ಸಮಯ ಸಿಕ್ಕಾಗ ಹೋಗಿ ಅಟೆಂಡ್ ಮಾಡ್ತಿರಲ್ಲ, ಅಂದ್ರೆ ಇದು ಮ್ಯಾಂಡೇಟ್ರಿನಾ ಹೇಗೆ ಅಂತ? ಈಗ ಅವ್ರಿಗೆ ನಿಮ್ಮ ಎದುರಿಗೆ ಒಂದು ಕುಟುಂಬ ಬಂದು ನನಗೆ ಪತ್ರಿಕೆ ಕೊಟ್ರು. ಕರೆಕ್ಟ್. ಅವರೆಲ್ಲ ಕೆಲಸ ಬಿಟ್ಟು ನಾನು ಬರೋದು 10 ನಿಮಿಷ ತಡ ಆದ್ರೂ ಕಾದು ನನಗೆ ಅವ್ರ ಪತ್ರಿಕೆ ಕೊಟ್ಟು ಹೋದ್ಮೇಲೆ
ಹಾ. ನಾನು ಆ ಪ್ರೀತಿಗೆ ಮತ್ತೆ ಪ್ರತಿ ಪ್ರೀತಿ ವ್ಯಕ್ತಪಡಿಸ್ಬೇಕಲ್ಲ, ನನ್ನ ಗೌರವ ಸೂಚಿಸ್ಬೇಕಲ್ಲ. ಹಂಗಾಗಿ ನಾನು ಅವತ್ತೇನಾದ್ರು ಅನ್ಯ ಕಾರಣ ನಿಮಿತ್ತ ಇರ್ಲಿಲ್ಲ ಅಂದ್ರೆ ನನ್ನ ಶ್ರೀಮತಿಯವ್ರು ಹೋಗ್ತಾರೆ. ಅವರು ಇರ್ಲಿಲ್ಲ ಅಂತಂದ್ರೆ ಇನ್ನೊಂದಿನ ಅವ್ರ ಮನೆಗೆ ಹೇಳ್ಕೊಂಡು ಅವರೆಲ್ಲ ನೆಂಟರುಗಳನ್ನೆಲ್ಲ ಅವರು ಕರೀತಾರೆ. ನಾವು ಮನೆಗೆ ಹೋಗಿ ಕುಂತು ಅವ್ರು ಕೊಟ್ಟಂತ ಆತಿಥ್ಯ ಸ್ವೀಕಾರ ಮಾಡಿ, ಅವ್ರು ಯಾವ ಕಾರ್ಯಕ್ರಮ ಕರೆದಿರ್ತಾರೆ, ವಧುವರ ಮದುವೆ ಕಾರ್ಯಕ್ರಮ ವಧುವರರಿಗೆ, ಗೃಹ ಪ್ರವೇಶ ಆದ್ರೆ ಮನೆ ಒಡತಿಗೆ, ಮನೆ ಯಜಮಾನನಿಗೆ, ಇಲ್ಲ ಬೇರೆ ಬೇರೆ ಕಾರ್ಯಕ್ರಮ ಆ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿ ಅವ್ರಿಗೂ ಒಂದ್ ಅನ್ಸುತ್ತೆ, ಇಲ್ಲ ಬಂದ ನಮ್ ಸಂತೋಷ, ಇಷ್ಟೆಲ್ಲ ಒತ್ತಡ ನಡುವೆ ನಮ್ಮನ್ನ ಮರಿಲಿಲ್ಲ, ಅದೊಂದು ಒಳ್ಳೆ ಬಾಂಧವ್ಯನ ನಮ್ಮ ಮತ್ತೆ ಅವ್ರ ಕುಟುಂಬದ ನಡುವೆ ಬೆಳೆಸುತ್ತೆ ಅನ್ನೋಂಥದ್ದು ನನ್ನ ನಂಬಿಕೆ. ಓಕೆ, ಬಟ್ ಎಲ್ಲೋ ಒಂದು ಕಡೆ ಈಗ ಪ್ರೆಸೆಂಟ್ ಇರುವಂತ ಶಾಸಕರಿಗೆ ಇವತ್ತು ನಾನು ಬೆಳಿಗ್ಗೆ ಹೋಗಿ ಇಂಟರ್ವ್ಯೂ ಕೂಡ ಮಾಡಿ ಬಂದೆ, ಎಲ್ಲೋ ಒಂದು ಕಡೆ ಸಣ್ಣದಾಗಿ ಸೋತೋಗ್ಬಿಡ್ತೀನ ಅನ್ನೋ ಭಯ ಇದೆಯಾ ಅಂತ. ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರ ಆದರ್ಶಗಳನ್ನ ನೋಡ್ಕೊಂಡು, ಅವರ ಒಂದು ಸಿದ್ಧಾಂತಗಳನ್ನೆಲ್ಲ ನೋಡ್ಕೊಂಡು ಬೆಳೆದಂತವ್ರು. ನಾವ್ ಯಾರನ್ನು ಕೂಡ ಸೋಲಿಸ್ಬೇಕು ಅಥವಾ ಕೆಟ್ಟದ್ ಮಾಡ್ಬೇಕು ಅಂತ ಹೇಳಿ ರಾಜಕಾರಣ ಮಾಡೋದಕ್ಕಿಂತ ಹೆಚ್ಚಾಗಿ ನಾನೇನ್ ಮಾಡಬಲ್ಲೆ, ನಾನೇನ್ ಮಾಡಬಹುದು ಅಷ್ಟೇ ನನ್ ಗುರಿ ಬಿಟ್ರೆ. ನಾನು ಈಗ್ಲೂ ಹೇಳ್ತೇನೆ, ನಾನ್ ಅರಸೀಕೆರೆ ಶಾಸಕನಾಗಬೇಕು ಅಂತ ನಾನ್ ಅನ್ಕೊಳ್ಳೋದಲ್ಲ, ನನ್ನ ಅರಸೀಕೆರೆ ಜನತೆ ನನ್ನ ಶಾಸಕನನ್ನಾಗಿ ಮಾಡಬೇಕು, ಅವ್ರಿಗೆ ಅನ್ನಿಸೋ ರೀತಿಯಲ್ಲಿ ನನ್ನ ನಡವಳಿಕೆ ಇರಬೇಕು, ಅಷ್ಟೇ ನನ್ನ ಕೆಲಸ. ಸೋಲು ಗೆಲುವು ನಾನು ಯೋಚನೆ ಮಾಡೋದಿಲ್ಲ. ಅಮೇಜಿಂಗ್ ಸರ್. ಗಂಗಾ ಮಾಳಿಕಾ ದೇವಿಯ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ, ಜಾತ್ರಾ ಮಹೋತ್ಸವದಲ್ಲಿ ಆರ್ಕೆಸ್ಟ್ರಾ ಪ್ಲೇ ಮಾಡೋದಕ್ಕೆ ಪೊಲೀಸರು ಅಡ್ಡಿ ಮಾಡಿದ್ರು ಅನ್ನುವಂಥದ್ದನ್ನ ಶೇರ್ ಮಾಡ್ಕೊಂಡಿದ್ರಿ. ಅಂದ್ರೆ ಇದೆಲ್ಲವೂ ಕೂಡ ಇನ್ನೊಬ್ಬರ ಕುಮ್ಮಕ್ಕಿನಿಂದನೇ ಆಗ್ತಿದ್ಯಾ ಅಥವಾ ಹೇಗೆ ಅಂತ? ನನ್ನ ಹತ್ರ ಅದಕ್ಕೆ ಬೇಕಾದಂತ ದಾಖಲೆಗಳಿವೆ. ಸ್ವತಃ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು ಯಾವ ಕಾರಣಕ್ಕೂ ಅಮ್ಮನಟ್ಟಿನಲ್ಲಿ ಆ ಜಾತ್ರೆನೇ ನಡೆಯಲ್ಲ, ಅವರು ಒಡೆದಾಡ್ಕೊಂತಾರೆ ಗೊಲ್ರು, ಅವ್ರು ಒಟ್ಟಿಗೆ ಇದ್ದವ್ರಿಗೆ ಅಭ್ಯಾಸನೇ ಇಲ್ಲ ಅಂತ ಹೇಳದಂತದ್ದು ಸತ್ಯ. ಅದರ ನಿಮಿತ್ತವಾಗಿ ಪೊಲೀಸ್ ಅಧಿಕಾರಿಗಳ ಮೇಲೆ ಅನಪೇಕ್ಷಿತವಾದಂತ ಒತ್ತಡವನ್ನ ಹಾಕಿ, ಯಾವ ಮಟ್ಟಿನ ಒತ್ತಡ ಅಂತಾರೆ, ಅವರು ತಮ್ಮ ಜುರಿಸ್ಟಿಕ್ಷನ್ ಬಿಟ್ಟು, ತಮ್ಮ ಅಧಿಕಾರದ ವಿಸ್ತಾರತೆಯನ್ನು ಬಿಟ್ಟು ಹೊರಗೋಗಿ ಬ್ಯಾಡ್ಜ್ ಬಿಚ್ಚಿಟ್ಟೋಗಿ ಲಾರಿ ತಡಿತಾರೆ ಅಂತಂದ್ರೆ, ಇದು ಪೊಲಿಟಿಕಲ್ ಪ್ರೆಷರ್ ಇಲ್ಲ, ಒಂದು ಆಡಳಿತ ಪಕ್ಷ ಶಾಸಕನ ಒತ್ತಡ ಇಲ್ಲದೆ ಆಗುವಂತ ಕೆಲಸ ಅಲ್ಲ. ಇದಾಗ್ಯೂ ನಾವೇನ್ ಸೋಲೊಪ್ಲಿಲ್ಲ. ನಂತರ ಅದೇ ಪೊಲೀಸ್ ಅಧಿಕಾರಿಗಳಿಗೆ ನಾವು ಕುಂತು ಮನವರಿಕೆ ಮಾಡ್ಕೊಟ್ವಿ. ನಾವು ಹೇಳದಂತದ್ದು ಸರಿ ಇದೆ ಅಂತ ಅವರಿಗೆ ಮನವರಿಕೆ ಆದ್ಮೇಲೆ ಅವರು ಕೂಡ ನಮಗ್ ಸ್ಪಂದಿಸಿ ಮಾರನೇ ದಿನನೇ ನಮಗೆ ಮತ್ತೊಂದು ಆರ್ಕೆಸ್ಟ್ರಾ ಅಲ್ಲಿ ನಡಿಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದೇನು ಶಾಸಕ ಶಿವಲಿಂಗೇಗೌಡರಿಗೆ ಅನ್ನಿಸ್ತು, ಇವತ್ ನಾನ್ ತಪ್ಪಿಸ್ತೆ, ನಾನ್ ಗೆದ್ದೆ ಅಂತ ಅನಿಸ್ತು. ನಾವು ಮಾರನೇ ದಿನ ಅದನ್ನ ಚೊಕ್ಕವಾಗಿ ಮಾಡಿದ್ವಿ. ನಾನಂತೂ ದೈವಭಕ್ತ, ಆ ತಾಯಿ ಇಚ್ಛೆ ಹೆಂಗಿದ್ಯೋ ಹಂಗ್ ನಡೆಯುತ್ತೆ ಅಂತ ನಂಬದವನು, ಕಾರ್ಯಕಾರಣ ಸಂಬಂಧ ಇಲ್ಲದೆ ಜಗತ್ತಲ್ಲಿ ಏನು ನಡೆಯಲ್ಲ ಅಂತ ಹೇಳಿ ತಿಳಿದವನು. ಆ ನಿಟ್ಟಿನಲ್ಲಿ ಆವತ್ತಿನ ಘಟನೆಗಳು ಕೂಡ ಆ ತಾಯಿ ಇಚ್ಛೆ ಅಂತಾನೆ ನಡೆದಿದೆ ಅಂತ ನನ್ನ ನಂಬಿಕೆ. ಓಕೆ, ಇವತ್ತು ಬೆಳಿಗ್ಗೆ ಶಿವಲಿಂಗೇಗೌಡರು ಹೇಳ್ತಿದ್ರು, ನಮ್ ಕ್ಷೇತ್ರ ತುಂಬಾ ಹಿಂದುಳಿದಿತ್ತು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಅದರಲ್ಲೂ ನಾನು ಕಾಂಗ್ರೆಸ್ಸಿಗೆ ಸೇರಿಕೊಂಡ ಮೇಲೆ ಇಲ್ಲಿ ಅಭಿವೃದ್ಧಿ ಕೆಲಸಗಳು ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ರು. ನಿಜಕ್ಕೂ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಯಾಕೆಂತಂದ್ರೆ ನಾನು ಪಕ್ಕದಲ್ಲಿರುವಂತ ಇನ್ನೊಂದು ಕ್ಷೇತ್ರ ತುರುವೇಕೆರೆಗೆ ಹೋಗಿದ್ದೆ, ಅವ್ರು ಹೇಳ್ತಾರೆ ನಮಗೊಂದು ನಯಾ ಪೈಸೆ ಸಿಗ್ತಾ ಇಲ್ಲ ಈ ಗ್ಯಾರಂಟಿಗಳಿಂದಾಗಿ ಅಂತಾರೆ. ಅಭಿವೃದ್ಧಿ ಆಗ್ತಾ ಇದೆಯಾ ಅರಸೀಕೆರೆ? ಈಗ ನೀವು ಹಲವಾರು ಊರುಗಳನ್ನ ದಾಟ್ಕೊಂಡು ನಮ್ಮ ಅರಸೀಕೆರೆಗೆ ಬಂದ್ರಿ. ನೀವೇ ಎದೆ ಮುಟ್ಕೊಂಡು ಹೇಳೋಣ, ಅರಸೀಕೆರೆ ಅಭಿವೃದ್ಧಿ ಆಗಿದ್ಯಾ? ನಿಮ್ಗಂಗ ಅನ್ಸುತ್ತಾ? ನೀವ್ ಎಂಟ್ರಿ ಆಗುವಾಗ ಆ ಭಾವನೆ ನಿಮಗ್ ಬರುತ್ತಾ? ಒಂದು ರೈಲ್ವೆ ಜಂಕ್ಷನ್ ಇದೆ ಈ ತಾಲೂಕ್ನಲ್ಲಿ, ದೊಡ್ಡದಾದಂತ ಕೊಬ್ಬರಿ ಮಾರ್ಕೆಟ್ ಇದೆ, ದೊಡ್ಡ ರಾಗಿ ಬೆಳೆತಕ್ಕಂತ ರೈತರಿಲ್ಲಿದ್ದಾರೆ, ಶುಂಠಿ ಬೆಳೆಯುವಂತ ರೈತರಿದ್ದಾರೆ ನಮ್ಮಲ್ಲಿ, ಮತ್ತು ಈಗ ಹೆಸರು ಕಾಳು ಈ ರೀತಿ ಉಪ ವಾಣಿಜ್ಯ ಬೆಳೆಗಳನ್ನು ಕೂಡ ಬೆಳೆಯುವಂತವ್ರು, ತರಕಾರಿ ಬೆಳೆಯುವಂತವ್ರು ನಮ್ಮಲ್ಲಿದ್ದಾರೆ. ಸೂಕ್ತವಂತ ಒಂದು ಬೆಳವಣಿಗೆ, ಅಭಿವೃದ್ಧಿ ಅಂದ್ರೆ ಏನು? ಒಬ್ಬ ವ್ಯಕ್ತಿಯ ತಲಾ ಆದಾಯ ವೃದ್ಧಿ ಆಗುವಂತದ್ದು ಅಭಿವೃದ್ಧಿ. ಆದ್ರೆ ಇಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿದು ಆದಾಯ ವೃದ್ಧಿ ಆಗಿದೆ, ಅದು ಶಾಸಕ ಶಿವಲಿಂಗೇಗೌಡರದು. ಯಾಕಂದ್ರೆ ನಿಮಗೆ ನಾನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ, ಎಲ್ಲಾ ಕಾಯಕಗಳನ್ನು ನಾನು ಗೌರವ ಕೊಡ್ತೀನಿ. ಇಲ್ಲೇ ಶರಣ ಹೆಂಡದ ಮಾರಾಯನವ್ರ ಉದಾಹರಣೆ ಆಗ್ಲೇ ಹೇಳದೆ. ಅದೇ ಇಲ್ಲಿನ ಸ್ಥಳೀಯ ಶಾಸಕರು ಬಹಳ ದಿನಗಳು ಬೇಡ, ಒಂದು 22 ವರ್ಷದ ಕೆಳಗೆ ನಮ್ಮ ರೇವಣ್ಣ ಸಾಹೇಬ್ರ ಆಶೀರ್ವಾದ ಗಳಿಸ್ಕೊಳ್ಳೋಕ್ಕೂ ಮುನ್ನ ಅವ್ರು ಯಾವ ಕಾಯಕದಲ್ಲಿದ್ರು, ಎಷ್ಟ್ ಆಸ್ತಿ ಇತ್ತು, ಎಷ್ಟ್ ತೆಂಗಿನ ಮರ ಇತ್ತು ಅವ್ರದ್ದು, ಇವತ್ ಎಷ್ಟ್ ಆಸ್ತಿ ಇದೆ, ನನಗೊಂದ್ ಮಾಹಿತಿ ಇದೆ. ನಾನು ಅದನ್ನು ಬಹಿರಂಗವಾಗಿ ಹೇಳಿದೀನಿ. ಅಪ್ಪೇನಹಳ್ಳಿ ಬಿಳೇನಹಳ್ಳಿ ಹತ್ರ 20 ಎಕರೆ ಜಮೀನನ್ನ ಅವ್ರು ಕೊಂಡ್ಕೊಂಡ್ರು ಮಗಳ ಹೆಸರಲ್ಲಿ. ಬೆಂಗಳೂರಲ್ಲಿ ಬೇಕಾದಷ್ಟು ಫ್ಲಾಟ್ಗಳಿವೆ, ಸೈಟ್ಗಳಿವೆ.
ಇನ್ನೂ ಒಂದು ಮಾಹಿತಿ ಇದೆ, ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದಂತ ಡಾಲರ್ಸ್ ಕಾಲೋನಿನಲ್ಲಿ ಸುಮಾರು 18 ಕೋಟಿ ರೂಪಾಯಿನ ಒಂದು ಸೈಟ್ ಅನ್ನ ಖರೀದಿ ಮಾಡಿ ಮನೆ ಕಟ್ತಾ ಇದ್ದಾರೆ ಅಂತ ಮಾಹಿತಿ ನನಗೆ ಯಾರು ಅವ್ರ ಪಕ್ಷದವರೇ ಕೊಟ್ಟರು. ನನಗೆ ಇನ್ನೂ ದೃಢೀಕರಿಸ್ಕೊಂಡಿಲ್ಲ ಅದನ್ನ. ಓಕೆ. ಎಲ್ಲಿಂದ ಬರ್ತಿದೆ? ಅಲ್ಲಿಗೆ ಅಭಿವೃದ್ಧಿ ಆಗಿದ್ದೀನಿ ಅಂತ ಅವ್ರು ಹೇಳ್ತಾ ಇದಾರೆ ಹೊರತು ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ಓಕೆ. ಅರಸೀಕೆರೆ ಇನ್ನೂ ಕೂಡ ನಾನ್ ಹೇಳ್ಬೇಕಾಗಿಲ್ಲ. ನೀವು ತಿಪ್ಟೂರ್ ದಾಟ್ಕೊಂಡು ಅರಸೀಕೆರೆ ನೋಡ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನೀವು ಕಡೂರ್ ದಾಟಿ ಅರಸೀಕೆರೆ ನೋಡ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಚನ್ನರಾಯಪಟ್ಟಣ ನೋಡಿ ಅರಸೀಕೆರೆ ನೋಡ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇದೇ ನೀವು ಉದಾಹರಣೆಗೆ ತಗೊಳ್ಬೇಕು. ಓಕೆ. ಅವ್ರ ಆಸ್ತಿ ಇದೇನೋ ಹೇಳಿದ್ರಿ ಸರ್, ನಿಮ್ಮ ಆಸ್ತಿ ಎಷ್ಟಿದೆ, ಏನ್ ಮಾಡ್ತೀರಿ ನೀವು? ಬಿಸ್ನೆಸ್ ಏನಾದ್ರು ಮಾಡ್ತೀರಾ? ನಾವು ಚುನಾವಣೆಗೆ ನಿಲ್ಲುವಂತ ಸಂದರ್ಭದಲ್ಲಿ ನಮ್ಮ ಆಸ್ತಿ ಅಷ್ಟು ವಿವರನ ಚುನಾವಣಾ ಆಯೋಗ ಕೊಟ್ಟಿದೀವಿ. ನೀವು ಬೇಕು ಅಂತಂದ್ರೆ ಅದು ಆನ್ಲೈನ್ ಅಲ್ಲಿ ಸಿಗ್ತದೆ, ತಗೊಂಡ್ ತಾವು ನೋಡಬಹುದು. ಏನ್ ಮಾಡ್ತೀರಿ ಸರ್? ಬಿಸ್ನೆಸ್ ಏನ್ ನಿಮ್ದು? ನೋಡ, ನಾನು ಕೂಡ ಕೆಲವೊಂದಷ್ಟು ನಂದೇ ಅಂತ ನಮ್ಮ ಕುಟುಂಬದ ಕೆಲವು ವ್ಯಾಪಾರಗಳಿವೆ. ನನ್ನ ತಮ್ಮ ಅದನ್ನ ನಿರ್ವಹಣೆ ಮಾಡ್ತಿದ್ದಾನೆ. ನಾನು ಕೂಡ ನಂದೇ ಹತ್ತಿರದಲ್ಲಿ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಇದ್ದೇವೆ. ಎಲ್ಲಾ ದಾಖಲಾತಿಗಳ ಸಮೇತ ಚುನಾವಣಾ ಆಯೋಗ ನಾವೇನ್ ನಮ್ಮ ಆದಾಯ ಇದೆ, ನಮ್ಮ ಖರ್ಚು ಏನಿದೆ, ಎಲ್ಲವನ್ನು ಕೂಡ ನಾವು ಸಲ್ಲಿಕೆ ಮಾಡಿದ್ದೇವೆ. ಅದೆಲ್ಲ ಸಲ್ಲಿಕೆ ಮಾಡಿದನ್ನ ಇವರು ತನಿಖೆನೂ ಮಾಡಿದೆ. ನಮ್ಮ ಇಲ್ಲಿ ಶಾಸಕ ಶಿವಲಿಂಗೇಗೌಡರು ಇದಾರಲ್ಲ, ಇವರೆಲ್ಲ ಬಹಳ ಎಕ್ಸ್ಪರ್ಟ್. ಯಾರನ್ನಾರು ಬೆದರಿಕೆ ಹಾಕ್ಸೋದ್ರಲ್ಲಿ, ಅವ್ರದ್ದೇನಿದೆ ತಗ್ಸೋದ್ರಲ್ಲಿ ಎಲ್ಲಾ ತರನು ಹುಡುಕಿ ಮಾಡಿ ಆಗಿದೆ. ನಮ್ದೊಂದೇ ಒಂದು ಗುಲ್ಗಂಜಿಯಷ್ಟು ನಮ್ಮ ಯಾವುದೇ ಒಂದು ಲೋಪದೋಷಗಳಿಲ್ಲ. ಇದ್ದೀರಿ ಈ ಮನುಷ್ಯ ಇಲ್ಲಿವರೆಗೂ ಬಿಡ್ತಿರ್ಲಿಲ್ಲ. ನಾನು ಎದೆ ತಟ್ಕೊಂಡು ಹೇಳ್ಬಲ್ಲ, ನಾನು ಪ್ರಾಮಾಣಿಕ ಅಂತ. ಅಮೇಸಿಂಗ್. ಓಕೆ ಸರ್, ಅಲ್ಲಿ ಇನ್ನೊಂದಷ್ಟು ಫೋಟೋಗಳಿದೆ, ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಹೆಡ್ಗೆವಾರ್ ಅವ್ರ ಬಗ್ಗೆ ಆಗ್ಲಿ ಅಥವಾ ಅಖಂಡ ಭಾರತದ ಪರಿಕಲ್ಪನೆ, ಪ್ರತಿಯೊಬ್ಬರ ಕನಸದು ಆಕ್ಚುಲಿ. ದೇಶದ ಮೇಲೆ ಭಕ್ತಿ ಇರುವಂತಹ ಪ್ರತಿಯೊಬ್ಬ ದೇಶಭಕ್ತನಿಗಿರುವಂತಹ ಕಲ್ಪನೆ. ಅಖಂಡ ಭಾರತದ ಕನಸು ಯಾವಾಗ ನನಸಾಗ್ತದೆ ಅಂತ? ನಮ್ ಜೀವಿತ ಯಾವ್ದಿಲ್ಲಂತೂ ಆಗುತ್ತೆ ಅನ್ನೋ ವಿಶ್ವಾಸ ನಮ್ಗಿದೆ. ಯಾಕಂದ್ರೆ ನಾನು ABVP ನಲ್ಲಿ ಇದ್ದಾಗ ಕಾಶ್ಮೀರದಲ್ಲಿ ಕಲ್ಲೆಸೆಯುವಂತ ಸಂದರ್ಭ ಇವೆಲ್ಲ ಆದಾಗ, ನಾನು ವಿದ್ಯಾರ್ಥಿ ಪರಿಷತ್ ಜವಾಬ್ದಾರಿಲಿದ್ದಾಗ ಆ ಸುದ್ದಿಗಳನ್ನ ಯಾವುದೇ ಅಚ್ಚು ಮುದ್ರಣ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಯಾರು ಕೂಡ ಪ್ರಕಟ ಮಾಡ್ತಿರ್ಲಿಲ್ಲ. ಅವತ್ತಿನ ಸಂದರ್ಭದಲ್ಲಿ ಮನೆಗೆ ಕರಪತ್ರಗಳನ್ನ ಕೊಟ್ಟು, ಕಾಲೇಜುಗಳಲ್ಲಿ ಕರಪತ್ರಗಳನ್ನ ಕೊಟ್ಟು ಚಳವಳಿ ಮಾಡದಂತ ನಮಗೆ ನೆನಪಿದೆ. 371 ವಿಧಿ ಏನು ಕಾಶ್ಮೀರದ ವಿಶೇಷ ಒಂದು ಸಂವಿಧಾನಿಕ ಇದ್ ಕೊಟ್ಟಿದ್ರು, ಅದನ್ನು ಕೂಡ ತೆರವು ಮಾಡ್ಬೇಕು ಅನ್ನುವಂತ ಬೇಡಿಕೆ. ಅದ ಆಗದೇ ಇಲ್ಲ ಅಂತಿದ್ರು, ಅದನ್ನು ಕೂಡ ನಾವು ಕಣ್ಣಿಂದ ನೋಡಿದ್ದೇವೆ. ನರೇಂದ್ರ ಮೋದಿಜಿ ಬಂದ 370ನೇ ವಿಧಿಯನ್ನ ರದ್ದು ಮಾಡಿರುವಂತದ್ದು ನಾವು ನೋಡಿದ್ದೇವೆ. ಅದಾದ ನಂತರ ಕಾಶ್ಮೀರದ ಸಮಸ್ಯೆ ಬಗ್ಗೆ, ಈ ಮೊನ್ನೆ ಪಹಲ್ಗಾಮ್ ಘಟನೆ ಬಹಳ ದುರದೃಷ್ಟಕರ ಮತ್ತು ಅತ್ಯಂತ ಹೇಡಿಕರ ಕೃತ್ಯ. ನಾವು ಇವತ್ತು ನಮ್ಮ ಡಾಕ್ಟರ್ ಜಿ ರವರ ಒಂದು ಚಿಂತನೆ ಏನಿದೆ, ಆಲೋಚನೆ ಏನಿದೆ, ಸಂಘ ಪ್ರಾರಂಭ ಆಗಿ 100 ವರ್ಷ ಆಗ್ತಾ ಇದೆ. ಇವತ್ತು ಇಷ್ಟೆಲ್ಲ ಸಾಧನೆ ಆಗತ್ತೆ ಅನ್ನುವಂಥದ್ದು, ಇದು ಸಂಘದ ಸಣ್ಣ ಸಸಿ ಇವತ್ತು ಹೆಮ್ಮರವಾಗಿ ಅರಳಿ ನಿಂತಿದೆ. ಇಡೀ ಜಗತ್ತೇ ಒಪ್ಪುವಂತ ನಾಯಕನನ್ನ ಕೊಟ್ಟಂತದ್ದು ಸಂಘಸ್ಥಾನ, ಶಾಖೆಗಳಿಂದನೇ ಬಂದಂತವ್ರು ನರೇಂದ್ರ ಮೋದಿಜಿರವರು. ಇಡೀ ಜಗತ್ತೇ ಮೆಚ್ಚುವಂತ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗೃಹ ಸಚಿವರು ಇರ್ಬೋದು, ಅಮಿತ್ ಶಾ ಅವ್ರು ಇರ್ಬೋದು, ಎಲ್ಲರನ್ನು ಕೊಟ್ಟದ್ದು ಕೂಡ ಸಂಘದ ಚಿಂತನೆಗಳೇ. ಅವತ್ತು ಡಾಕ್ಟರ್ ಜಿ ಅಲ್ಲಿರುವಂತ ಪುಣ್ಯಾತ್ಮನ ವಿಚಾರಧಾರೆಗಳಿಗೆ ಇವತ್ತು ಲಕ್ಷಾಂತರ ಜನ ಪ್ರಾಣ ಕೊಡ್ಲಿಕ್ಕೂ ತಯಾರಿದ್ದಾರೆ ಅಂತಂದ್ರೆ, ಅಖಂಡ ಭಾರತ ಒಂದಾಗಬೇಕು ನೀವು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಂದ್ರೆ, ಅದಕ್ಕೆ ಕಾರಣ ಸಂಘದ ಸಂಸ್ಥಾಪಕರು ಅವತ್ತು ಹಾಕೊಂಡಂತ ಆದಿ. ಡಾಕ್ಟರ್ ಜಿ ಇರ್ಬೋದು, ಗುರುಜಿ ಇರ್ಬೋದು, ಆ ಚಿಂತನೆಗಳನ್ನ ನಮ್ಮ ಹೃದಯದಲ್ಲಿ ಇಡ್ತಾ ಬಂದ್ರವ್ರು. ಹೆಂಗೆ ಇಸ್ರೇಲ್ ಅನ್ನೋ ದೇಶ ಬೇರೆಲ್ಲ ವಿರುದ್ಧದ ನಡುವೆ ಆ ದೇಶ ಇವತ್ತು ನಿರ್ಮಾಣ ಆಗಿದೆ ಅಂತಂದ್ರೆ, ಅವರ ಹಿರಿಕರು ಅದನ್ನ ಹೇಳ್ತಾ ಬಂದ್ರು ಅವ್ರಿಗೆ, ನಮ್ದು ಒಂದ್ ನೆಲ ಇದೆ, ನಮ್ದು ಒಂದ್ ನೆಲ ಇದೆ ಅಂತೇಳಿ. ಸಂಘರ್ಷಗಳು ಬೇರೆ ವಿಷಯ, ಅದ್ರ ಇವತ್ತು ಇಸ್ರೇಲ್ ಅಂತೂ ನಿರ್ಮಾಣ ಆಯ್ತಾ, ಅದೇ ರೀತಿ ಅಖಂಡ ಭಾರತನು ಕೂಡ ಒಂದಲ್ಲ ಒಂದೇ ನಿರ್ಮಾಣ ಆಗತ್ತೆ, ನಮ್ಮ ಜೀವಿತಾವಧಿನಲ್ಲೇ ಆಗತ್ತೆ. ಈಗ ರಾಮ ಜನ್ಮಭೂಮಿಲಿ ರಾಮ ಮಂದಿರ ನಿರ್ಮಾಣ ಆಗತ್ತೆ ಅಂತೇಳಿ ಎಷ್ಟೋ ಜನರ ಕನಸಿತ್ತು. ನಾವು ಬದುಕಿರುವಾಗ್ಲೇ ನೋಡ್ತೀವ ಅಂತ ನನಗೆ ಹಿರಿಯರು ಕೆಲವು ಬಹಳ ಜನ ಹೇಳ್ದಂತವ್ರು ತೀರೋಗಿರೋದನ್ನ ನಾವು ನೋಡಿದ್ದೇವೆ. ಆದ್ರೆ ಅವರು ತೀರೋದ್ಮೇಲೆ ರಾಮ ಜನ್ಮಭೂಮಿ ಮೊನ್ನೆ ಮೋದಿಜಿರವ್ರು ಪೂಜೆ ಮಾಡದಂತದನ್ನ ನಾವು ನಮ್ಮ ಕಾರ್ಯಕರ್ತರು, ನಮಗ್ ಬಹಳ ಆತ್ಮೀಯರ ಹತ್ರ ಅವರ ಸಮಾಧಿ ಹತ್ರ ನಿಂತು ನಾವು ಅವ್ರಿಗೆ ಹೇಳಿದ್ದು ಇದೆ. ಅಂದ್ರೆ ಇದೆಲ್ಲ ಕೆಲವು ಭಾವನಾತ್ಮಕ ವಿಷಯಗಳು. ದೇಶ ಅಂತಂದ್ರೆ ಅದೊಂದು ರೀತಿನಲ್ಲಿ ದೇಶದ ಮುಂದೆ ಬೇರೆ ಏನೂ ಇಲ್ಲ. ನಾವ್ ಯಾವಾಗ್ಲೂ ಹೇಳುವಂತದ್ದೇನು, ದೇಶ ಭಕ್ತಿ, ಪೇಟ್ರಿಯಾಟಿಸಮ್ ಅಂದ್ರೆ ಇಂಗ್ಲಿಷ್ ಪ್ರಕಾರ ದೇಶ ಪ್ರೇಮ, ನಮ್ಮ ಪ್ರಕಾರ ದೇಶ ಭಕ್ತಿ. ನಾವು ದೇಶವನ್ನು ಕೂಡ ಭಕ್ತಿಯಿಂದ ಕಾಣುವಂತವ್ರು. ತಾಯಿ ಭಾರತ್ ಮಾತೆಗೆ ಬೆಳಗ್ಗೆ ಎದ್ದಾಗ ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ಹೇಳಿ ಆ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ದೊಡಾಡುವಂತ ಜನಾಂಗ ನಾವು. ಹಂಗಾಗಿ ತಾಯಿ ಭಾರತ್ ಮಾತೆ ಇವತ್ತಲ್ಲ ನಾಳೆ ಮತ್ತೊಮ್ಮೆ ವಿಜೃಂಭಣೆಯಿಂದ ಅಖಂಡವಾಗಿ ಎದ್ ನಿಲ್ತಾಳೆ ಅನ್ನೋ ವಿಶ್ವಾಸ ನಮ್ಗೆ.
ಓಕೆ ಸರ್, ನನಗೆ ಈ ಪ್ರಶ್ನೆ ನಿಮಗೆ ಹೇಗೆ ಕನ್ವೆ ಆಗುತ್ತೋ ಗೊತ್ತಿಲ್ಲ. ಕೇಸರಿ ಶಾಲ್ ಹಾಕೊಳ್ತಿದ್ದಂಥವ್ರು, ಹಸಿರು ಶಾಲ್ ಬಂದಿದ ತಕ್ಷಣ ಒಂದ್ ಸ್ವಲ್ಪ ತ್ರಾಸಾಗ್ಲಿಲ್ವೇ ನಿಮ್ಗೆ ಅಂತ? ನೀವು ನಂದು ಎಲ್ಲಾ ಕಾರ್ಯಕ್ರಮಗಳದ್ದು ವಿಡಿಯೋ ಎಲ್ಲೇ ನೋಡ್ಬೋದು, ಒಂದೇ ಒಂದು ಶಬ್ದ ನಾನು ಗೊಂದಲವಾಗಿ ಆಡಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಬಿಟ್ಟ ನಂತರ ಜಾತ್ಯತೀತ ಜನತಾದಳದ ಚಿಹ್ನೆ ನಡಿನಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಒಂದೇ ಒಂದ್ ಕಡೆ ನಾನು ಹಿಂದಿನ ಪಕ್ಷದ ಸ್ಮರಣೆ ಆಗ್ಲಿ, ಅದನ್ನ ಬಾಯಿ ತಪ್ಪಿಡೋದಾಗ್ಲಿ ನಾನು ಮಾಡಿಲ್ಲ. ಆಮೇಲೆ ಈಗ ಉದಾಹರಣೆಗೆ ಹಸಿರು ಬಣ್ಣ, ಕೇಸರಿ ಬಣ್ಣ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲಾ ಬಣ್ಣ ನಮ್ದೇ ಅನ್ನೋಂತ ವಿಶ್ವಾಸ ನಮ್ಗಿದೆ. ಈಗ ನಾವು ಪ್ರಾರಂಭದಲ್ಲಿ ಬಿಜೆಪಿಯಿಂದ ಹೊರಗೋಗಿ JDS ಸೇರ್ಕೊಂಡ್ವಿ, ಆನಂತರ JDS ಬಿಜೆಪಿ ಹೊಂದಾಣಿಕೆ ಆಯ್ತು. ಇವತ್ತು ನಮ್ಮ HD ದೇವೇಗೌಡ ಸಾಹೇಬರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರು ಸಂಸದರಾಗಿದ್ದಾರೆ ಬಿಜೆಪಿ ಚಿಹ್ನೆಯಿಂದ. ಹಾಗೇನೆ ನಮ್ಮ ಕುಮಾರಣ್ಣ ಅವರು ಕೇಂದ್ರದ ಕೈಗಾರಿಕಾ ಅಂತ ದೊಡ್ಡ ಒಂದು ಇಲಾಖೆಯ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮಗೆ ವಿಶ್ವಾಸ ಇದೆ, ಎಲ್ಲಾ ಬಣ್ಣಗಳು ಒಂದೇ. ಸರ್, ಇಲ್ಲಿರುವಂತ ಶಾಸಕರು 4 ಬಾರಿ ಆಯ್ಕೆ ಆಗಿದ್ದಾರೆ. ಮತ್ತೆ ಆಯ್ಕೆ ಆಗ್ತೀನಿ ಇಲ್ವಾ ಅನ್ನುವಂತ ಸ್ವಲ್ಪ ಗೊಂದಲ ನನಗಂತೂ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಅದು ನೀವು ಹೇಗೆ ಸಂಘಟನೆ ಮಾಡ್ತಿದ್ದೀರಿ ಪಕ್ಷವನ್ನ ಅರಸೀಕೆರೆಯಲ್ಲಿ? ನಾವಂತೂ ಹಗಲು ರಾತ್ರಿ ಅಹಿರ್ನಿಶಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಜನ ಸ್ಪಂದಿಸ್ತಾ ಇದಾರೆ. ನಾವು ಓಡಾಟ ಮಾಡ್ತೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ನಮ್ಮನ್ನ ಕರೀತಾ ಇದಾರೆ, ಜನ ನಮ್ಮನ್ನ ಇಷ್ಟಪಡ್ತಾ ಇದಾರೆ. ನನ್ನೊಬ್ಬ ಮನೆ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ. ನಾನ್ ನಾಳೆ ದಿನ ಅರಸೀಕೆರೆ MLA ಅನ್ನಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ. ನಮ್ ಸಂತೋಷ ಅಂತ ನಮ್ಮ ಅರಸೀಕೆರೆ ಜನ ಹೇಳ್ಬೇಕು. ನಮ್ ಸಂತೋಷ ಇದೇನಪ್ಪ ಅಲ್ಲಿ ಅಂತ ಹೇಳ್ಬೇಕು. ಆ ಪ್ರೀತಿ ಗಳಿಸ್ಕೊಳ್ಬೇಕು ಅನ್ನೋದು ನನ್ ಗುರಿ. ಅದ್ ಬಿಟ್ಟು ನಂಗೆ ಶಿವಲಿಂಗೇಗೌಡ್ರನ್ನ ಸೋಲಿಸ್ಬೇಕು, ಇನ್ಯಾರನ್ನೋ ಸೋಲಿಸ್ಬೇಕು, ಆ ತರದ ಉದ್ದೇಶ ನನಗಿಲ್ಲ. ನನ್ನ ಜನಕ್ಕೆ ಒಳ್ಳೇದ್ ಮಾಡ್ಬೇಕು, ಅದಕ್ಕೊಂದು ಅಧಿಕಾರದ ಅವಶ್ಯಕತೆ ಇದೆ ಅಂತ ಜನಕ್ಕೆ ಅನ್ಸಿದ್ರೆ ಜನ ನನ್ನ ಅಧಿಕಾರದಲ್ಲಿ ಕೂರಿಸ್ತಾರೆ. ಇಲ್ಲ ಅನ್ಸಿದ್ರೆ ನನ್ನ ಸೇವೆ ಹಿಂಗೆ ಪಡ್ಕೋತಾರೆ ಅಷ್ಟೇ. ಬಟ್ JDS ಕಾರ್ಯಕರ್ತರಲ್ಲಿ ಸಂತೋಷ ಬಂದ್ರೆ ಸಂತೋಷ ಅನ್ನೋ ತರ ಇದೆ ಪರಿಸ್ಥಿತಿ. ಅಲ್ಲ, ಅದ್ ನಮ್ ಕಾರ್ಯಕರ್ತರ ಅಭಿಷ್ಟೆ, ಅದ್ರ ಬಗ್ಗೆ ನಮ್ಗೆ ಗೌರವ ಇದೆ. ನಾವ್ ಹೇಳುವಂತದ್ದು ಒಂದು ಚುನಾವಣೆಯಲ್ಲಿ ಸೋಲು ಗೆಲುವು ಅನ್ನುವಂಥದ್ದನ್ನ ದೃಷ್ಟಿಲಿ ಇಟ್ಕೊಂಡು ಸಂಘಟನೆ ಮಾಡೋದಕ್ಕಾಗಲ್ಲ. ಮತ್ತ ಆತರ ಇದ್ರೆ ಅದು ಮನೋವ್ಯಾಧಿ ಕಾರಣ ಆಗತ್ತೆ. ಮುಕ್ತವಾಗಿ ಸ್ವೀಕಾರ ಮಾಡ್ಬೇಕು. ನಾನು ಶಿವಲಿಂಗೇಗೌಡರಿಗೂ ಈ ಮುಖಾಂತರ ಸಲಹೆ ಕೊಡ್ತೀನಿ. ನೀವು 4 ಬಾರಿ ಶಾಸಕರಾಗಿ ಕೆಲಸ ಮಾಡಿದೀರಿ, ನಿಮ್ಗೆ ಜನ ಆಶೀರ್ವಾದ ಮಾಡಿದ್ರು. ಮೊದಲನೇ ಚುನಾವಣೆಯಲ್ಲಿ ನಮ್ಮ ಸಿದ್ದಣ್ಣವ್ರು ಮಾಜಿ ಶಾಸಕರು, ಅವರು ಸೋತು ಹೊರಗೆ ಬರುವಾಗ್ಲೂ ಕೂಡ ಆ ದೊಡ್ಡ ಮನುಷ್ಯ ಶಿವಲಿಂಗೇಗೌಡರು ಕೈ ಹಿಡ್ಕೊಂಡು ಅರಸೀಕೆರೆ ಜನ ಬಹಳ ಮುಗ್ದ್ರಪ್ಪ, ನೀನು ಜೋಪಾನವಾಗಿ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಕೈ ಹಿಡಿದು ಮಾತಾಡಿದ್ರು ಅಂತೇಳಿ ನನಗೆ ಮಾಹಿತಿ ಇದೆ. ನೀವು ಕೂಡ ನನಗೆ ಅದೇ ರೀತಿ ಕೈ ಕುಲುಕಿ ನಿಮ್ಮ ವಿಶ್ರಾಂತ ಜೀವನ ನಡೆಸಬೇಕು ಅಂತೇಳಿ ನಾನು ಆಶಿಸ್ತೀನಿ. ಓಕೆ, ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಿದಾರೆ ರಿಟೈರ್ಮೆಂಟ್ ತಗೊಂಡ್ ಮನೇಲಿರಿ ಅಂತ? ನಾನು ಆ ಶಬ್ದ ಹೇಳ್ತಾ ಇಲ್ಲ. ನಮ್ ಸಿದ್ದಣ್ಣವ್ರ ಅದೇ ಸರ್, ಅದೇ ಅರ್ಥ ಆಯ್ತಲ್ಲ. ಅವ್ರವ್ರ ಭಾವಕ್ಕೆ ಅರ್ಥ ಏನ್ ಬೇಕಾದ್ರೆ ತಿಳ್ಕೊಬಹುದು. ಓಕೆ ವೀಕ್ಷಕರೇ, ಈಗ ನಾವು ನಿಂತಿರುವಂತದ್ದು ಸಂತೋಷ್ ಅವರ ಕಚೇರಿ. ಸೊ ತಮಗೊಂದ್ಸತಿ ನಮ್ಮ ಕ್ಯಾಮ್ರಾಮನ್ ಇಡೀ ಕಚೇರಿನ ಪ್ಯಾನ್ ಮಾಡಿ ತೋರಿಸ್ತಾರೆ. ಸರಿ ಸುಮಾರು ಒಂದು 100 ಜನ ಕೂತ್ಕೋಬಹುದೇನೋ ಕಾರ್ಯಕ್ರಮಗಳೇನಾದ್ರೂ ಆದ್ರೆ ಅಥವಾ ಸಭೆ ಸಮಾರಂಭಗಳಾದ್ರೆ. ಮತ್ತು ಈ ಕಡೆ ನೀವು ಬಲಭಾಗದಲ್ಲಿ ಗಮನಿಸಬಹುದು, ನೆನಪಿನ ಕಾಣಿಕೆಗಳು ಸಿಕ್ಕಾಪಟ್ಟೆ ಇದೆ. ಸರ್, ಅವಮಾನಗಳನ್ನ ಸಹಿಸಿಕೊಂಡವನು ಮಾತ್ರ ಸನ್ಮಾನ ನೋಡ್ಲಿಕ್ಕೆ ಸಾಧ್ಯ ಅಂತಾರೆ. ನಿಮ್ ವಿಚಾರದಲ್ಲಿ ಹೇಗೆ ಅಂತ? ಎಲ್ಲವನ್ನೂ ಸಮಚಿತ್ತದಿಂದ ನೋಡಿದವನು ಮಾತ್ರ ಸೋಲು ಗೆಲುವು ಅಥವಾ ಏಳು ಬೀಳು, ಅವಮಾನ ಸನ್ಮಾನ ಇವೆಲ್ಲ ಮನುಷ್ಯನ ಜೀವನದಲ್ಲಿ ಇರೋದೇನೆ. ಆದ್ರೆ ಸಮಚಿತ್ತತೆ ಸಾಧಿಸ್ಕೊಂಡವನು ಮಾತ್ರ ಏನಾದ್ರು ಸಾಧನೆ ಮಾಡಬಲ್ಲ. ಓಕೆ, ಅಂಬೇಡ್ಕರ್ ಮತ್ತು ಬುದ್ಧ ಬಸವ ಅಂದ ತಕ್ಷಣ ಕಾಂಗ್ರೆಸ್ ಅದನ್ನ ದತ್ತು ತಗೊಂಡಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನಗಳು ನಿರಂತರವಾಗಿ ಆಗ್ತಾ ಇದೆ. ಈಗಲೂ ಕೂಡ ಹಾಗೆ ಅಂತಾರೆ, ಅಂಬೇಡ್ಕರ್ ಬುದ್ಧ ಬಸವ ಅಂತಂದ್ರೆ ಕಾಂಗ್ರೆಸ್ ಅಂದ್ಬಿಡ್ತಾರೆ. ಸೊ ಅಂಬೇಡ್ಕರ್ ಅವ್ರದ್ದು ಅದ್ಭುತವಾದಂತಹ ಭಾವಚಿತ್ರವನ್ನ ಹಾಕೊಂಡಿದ್ದೀರಿ. ಸಂವಿಧಾನದ ಶಕ್ತಿಯನ್ನ ನೀವು ಬಣ್ಣಿಸೋದಾದ್ರೆ ನಿಮ್ಮ ಪದಗಳಲ್ಲಿ, ಯಾಕೆಂತಂದ್ರೆ ಒಬ್ಬ ಸಾಮಾನ್ಯ ಕೂಡ, ಇನ್ಫ್ಯಾಕ್ಟ್ ಒಬ್ಬ ಚಹಾ ಮಾರುವಂತಹ ವ್ಯಕ್ತಿ ದೇಶದ ಪ್ರಧಾನಿ ಆಗ್ತಾನೆ ಅಂತಂದ್ರೆ ಬಿಕಾಸ್ ಆಫ್ ಅಂಬೇಡ್ಕರ್. ಕಾಂಗ್ರೆಸ್ ಪಕ್ಷ ಸುಡುವ ಮನೆ ಅಂತ ಹೇಳಿ ಘೋಷಣೆ ಮಾಡಿದಂತ ಏಕೈಕ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಅವ್ರ ಜೊತೆಲಿದ್ದಂತ ಅವ್ರ ಕೆಲಸ ಸೇವೆಯನ್ನು ಮಾಡ್ತಿದ್ದಂತ ವ್ಯಕ್ತಿಯನ್ನೇ ಚುನಾವಣೆಗೆ ನಿಲ್ಲಿಸಿ ಅಂಬೇಡ್ಕರ್ ಸೋಲಿಗೆ ಎಲ್ಲ ಪ್ರಯತ್ನ ಪಟ್ಟಾಗ ಅವ್ರ ಜೊತೆ ಗಟ್ಟಿಯಾಗಿ ನಿಂತದ್ದು ಸಂಘದ ಒಬ್ಬ ಸ್ವಯಂ ಸೇವಕರ ಅಂತ ದತ್ತೋಪಂತ ಠೇಂಗಡೆಜಿ ಅವರು.
ಅವರು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಚುನಾವಣೆಯನ್ನ ಮಾಡಿಕೊಟ್ರು. ಆದ್ರೆ ದುರಾದೃಷ್ಟವಶಾತ್ ಅವತ್ತು ಬಾಬಾ ಸಾಹೇಬರು ಸೋಲ್ಬೇಕಾಗತ್ತೆ ಕಾಂಗ್ರೆಸ್ಸಿನ ಪಿತೂರಿ ಕಾರಣಕ್ಕೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಾಂಗ್ರೆಸ್ ಪಕ್ಷ ನಮ್ಮದು ಅಂತಂದ್ರೆ ಬಹುಶಃ ಅದನ್ನ ಯಾರು ಕೂಡ ಒಪ್ಪೋದಿಲ್ಲ ಆ ಮಾತನ್ನ. ನಾವು ಹೇಳ್ತೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷ ಸುಡೋ ಮನೆ ಅಂತ ಹೇಳಿದಂತ ವ್ಯಕ್ತಿ. ಅವತ್ತು ಅವ್ರಿಗೆ ಎಷ್ಟು ನೀವು ನೋವು ಕೊಟ್ಟಿದ್ರಿ, ಇನ್ನೂ ನೀವು ನೋವು ಕೊಡೋದನ್ನ ಬಿಟ್ಟಿಲ್ಲ. ಸುಳ್ಳೇಳಿ ಈಗ ಯಾರಾದ್ರೂ ಗತಿಸಿ ಹೋದವ್ರ ಬಗ್ಗೆ ಒಳ್ಳೇದ್ನೇ ಮಾತಾಡ್ಬೇಕು ಅಂತ ಎಲ್ಲರೂ ಹೇಳ್ತಾರೆ ಸಾಧಾರಣವಾಗಿ. ನೀವ್ ಇನ್ನೂ ಸಹ ಅವ್ರಿಗೆ ನೋವನ್ನ ಕೊಡ್ತೀರಾ ಅಂತಂದ್ರೆ ನಿಜಕ್ಕೂ ಅದು ಬಹಳ ನೋವಿನ ಸಂಗತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಸ್ಫೂರ್ತಿ ನಾನು ಹೋದ್ ಕಡೆಲ್ಲೇ ಹೇಳ್ತೀನಿ. ಅರಸೀಕೆರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳು ಊಟ ಬರ್ಬೇಕು ಅಂತೇಳಿ ಬಯಸುವಂತವ್ ನಾನು. ಇನ್ನ ಬಸವಣ್ಣವ್ರ ವಿಷಯಕ್ಕೆ ಬಂದ್ರೆ, ಬಸವೇಶ್ವರನ ಕೆಲವು ಕಮ್ಯುನಿಸ್ಟ್ಗಳು ಅವ್ರ ಆಸ್ತಿ ಅನ್ನೋ ಬಿಂಬಿಸ್ಕೊಂತ ಇದಾರೆ. ಆದ್ರೆ ಅದು ಸತ್ಯ ಅಲ್ಲ. ಬಸವಣ್ಣ ಒಬ್ಬ ದಾರ್ಶನಿಕ, ಒಬ್ಬ ದೈವ ಭಕ್ತ. ಬಸವಣ್ಣ ದೇವ್ರನ್ನ ನಂಬ್ತಿದ್ದಂಥವ್ರು. ಅದನ್ನ ಕಮ್ಯುನಿಸ್ಟ್ ನಾವು ದೇವ್ರೇ ಇಲ್ಲ ಅನ್ನೋಂಥವ್ರು ಬಸವಣ್ಣನ ಫೋಟೋ ಹಾಕೋತಾರೆ ಅಂತಂದ್ರೆ ಅದು ನಗೆಪಾಟ್ಲು. ಅಂದ್ರೆ ಅವ್ರ ಸರ್ಕ್ ಮಾರಾಟ ಆಗ್ತಿಲ್ಲ, ನಮ್ ಲೆವೆಲ್ ಬೇಕಾಗಿದೆ ಅವರಿಗೆ. ಹಂಗಾಗಿ ಅದನ್ನ ಒಪ್ಪೋದಿಲ್ಲ. ಬಸವಣ್ಣ ಹೇಳಿದ್ದು, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಆಕಾಶದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳಿದ್ ಬಸವಣ್ಣ. ಬಸವಣ್ಣ ಒಪ್ಕೊಂಡ್ಮೇಲೆ ಬಸವಣ್ಣನ ಫೋಟೋ ಹಾಕಿ ದೇವ್ರಿಲ್ಲ ಅನ್ನೋಂತ ಮುಟ್ಟಾಳ್ರಿಗೆ ಇನ್ನಾದ್ರೂ ಈ ಕ್ಲೈಮ್ ಮಾಡುವಂತದ್ದು, ಬುದ್ಧ ಬಸವ ಅಂಬೇಡ್ಕರ್ನ ಕ್ಲೈಮ್ ಮಾಡುವಂತ ಮುಟ್ಟಾಳ್ರು ಆ ಪ್ರಯತ್ನ ಬಿಡದೇ ಇದ್ರೆ ಬಹಳ ಜನನೇ ಅವ್ರಿಗೆ ಬುದ್ಧಿ ಕಲಿಸುವಂತದ್ದು. ಈಗಾಗಲೇ ಜನ ಅವ್ರು ಮರ್ತಾಗಿದೆ. ಬಹುಶಃ ಬುದ್ಧಿ ಕಲಿಸೋ ದಿನಗಳು ಹತ್ತಿರದಲ್ಲೇ ಇವೆ ಅಂತ ಕಾಣುತ್ತೆ. ಅಮೇಸಿಂಗ್. ಓಕೆ ವೀಕ್ಷಕರೇ, ಈಗ ನಿಮ್ಮನ್ನ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅನೇಕ ವಿಚಾರಗಳು ಮಾತನಾಡುವಂಥದ್ದಿದೆ. ಯಾಕೆಂತಂದ್ರೆ ತುಂಬಾ ಜನ ಕೇಳ್ತಿದ್ರು, ಯಾಕೆ ಸೋತವ್ರನ್ನ ಮಾತಾಡಿಸ್ತೀರಿ ಅಂತ. ಯಾಕೆಂತಂದ್ರೆ ಸೋತವರಿಗೆ ಮಾತಾಡೋದಕ್ಕೆ ತುಂಬಾ ವಿಚಾರಗಳಿರುತ್ತೆ. ಸೊ ಹಾಗಾಗಿ ಚುನಾವಣೆಯಲ್ಲಿ ಸೋತಿರಬಹುದು, ಬಟ್ ಜನ ಅವರನ್ನ ಒಪ್ಪಿಕೊಂಡಿದ್ದಾರೆ ಅನ್ನುವಂಥದ್ದಕ್ಕೆ ಅವರು ಕೊಟ್ಟಂತಹ ವೋಟ್ಗಳು ಸಾಕ್ಷಿ. ಸೊ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರುವಂತದ್ದು ಸಂತೋಷ್ ಅವರ ಮನೆ. ಎಷ್ಟು ವರ್ಷ ಆಯ್ತು ಸರ್ ಈ ಮನೆ ಕಟ್ಸಿ? ಒಂದು 6 ವರ್ಷ ಆಯ್ತು. 6 ವರ್ಷ. ಅಂದ್ರೆ ಹುಟ್ಟಿ ಬೆಳೆದದ್ದೆಲ್ಲ ಅರಸೀಕೆರೆನ ಅಥವಾ ಹೇಗೆ ಸರ್? ಇಲ್ಲ, ನಾವು ಸ್ವಲ್ಪ ಸಂಚಾರಿ. ಹುಟ್ಟು ಬೆಳೆದಿದ್ದೊಂದ್ ಕಡೆ, ಓದಿದ್ದೊಂದ್ ಕಡೆ. ನಾನು 10ನೇ ತರಗತಿ PUC ವರ್ಗುನು 11 ಸ್ಕೂಲು ಕಾಲೇಜ್ ಚೇಂಜ್ ಮಾಡಿದೀನಿ. ನಾವು ಒಂದ್ ಕಡೆ ಇದ್ದಿದ್ದೇ ಇಲ್ಲ. ಈಗ ದೇವ್ರು ಇಲ್ಲಿ ಬಿಟ್ಟಿದ್ದಾನೆ ಅಷ್ಟೇ. ಓಕೆ. ಅಂದ್ರೆ ಬೆಂಗಳೂರಿಗೆ ಬಂದ್ಬಿಟ್ರ ಆ ಟೈಮಲ್ಲಿ ಅಥವಾ ಹೇಗೆ ಅಂತ? ಬೆಂಗಳೂರಲ್ಲಿ ಚೆನ್ನೈನಹಳ್ಳಿ ಅಂತ ಹೇಳಿ ಜನಸೇವಾ ವಿದ್ಯಾ ಕೇಂದ್ರ ಅಂತ ಶಾಲೆ, ಅಲ್ಲಿ 4 ವರ್ಷ ಓದ್ದೆ. ಅದಾದ್ಮೇಲೆ ಮೈಸೂರಿನಲ್ಲಿ 2 ವರ್ಷ ಓದ್ದೆ. ಮಂಡ್ಯದಲ್ಲಿ 1 ವರ್ಷ ಓದಿದ್ದೀನಿ. ತಿಟ್ಟೂರ್ ಹತ್ರ ನೊಣವಿನಕೆರೆ ಅಂತ ಅಲ್ಲಿ 3-4 ವರ್ಷ ಓದಿದ್ದೀನಿ. ಓಕೆ ವೀಕ್ಷಕರೇ, ಈಗ ಸಂತೋಷ್ ಅವರ ಮನೆಯಲ್ಲಿದ್ದೀವಿ. ಸೊ ಎಂಟರ್ ಆದ ತಕ್ಷಣ ನಮಗೆ ವಿಘ್ನ ನಿವಾರಕನ ದರ್ಶನವಾಗುತ್ತೆ. ಮತ್ತೊಂದು ಕಡೆ ಚಾಣಕ್ಯ, ಇಫ್ ಐ ಆಮ್ ನಾಟ್ ರಾಂಗ್, ಚಾಣಕ್ಯನ ನೀತಿಗಳು. ಆಕ್ಚುಲಿ ಒಂದು ಮಾತಿದೆ, ಯಾರು ಚಾಣಕ್ಯನಾಗಿರ್ತಾನೋ ಆತ ರಾಜನಾಗಿರ್ಬಾರ್ದು ಅಂತ ಹೇಳ್ತಾರೆ. ಇಲ್ಲ, ಇವತ್ತು ಯಾರು ರಾಜರೇ ಇಲ್ಲ. ಪ್ರಜಾತಂತ್ರ ವ್ಯವಸ್ಥೆ ಅಲ್ಲ, ರಾಜರಿಲ್ವೇ ಇಲ್ವಲ್ಲ. ಎಷ್ಟು ಫಾಲೋ ಮಾಡ್ತೀರಿ ಸರ್ ಚಾಣಕ್ಯ ಅವರ ತತ್ವಗಳನ್ನು? ಆಚಾರ್ಯ ಚಾಣಕ್ಯ ಸ್ಫೂರ್ತಿ ಪಡೆದದ್ದು ಆಚಾರ್ಯ ಶುಕ್ರಾಚಾರ್ಯರಿಂದ. ಅದರ ಮುಂದುವರೆದ ವರ್ಷನ್ನೇ ಆಚಾರ್ಯ ಚಾಣಕ್ಯ ನೀತಿ. ಆಚಾರ್ಯ ಚಾಣಕ್ಯರ ಜೀವನದಲ್ಲಿ ಶಿಕ್ಷಣ ಮತ್ತು ತಂತ್ರ, ಭವಿಷ್ಯದಲ್ಲಿ ಯಾವ ರೀತಿ ದೇಶದ ಅರ್ಥವ್ಯವಸ್ಥೆ ಇರಬೇಕು, ಮತ್ತು ಅವತ್ತಿನ ಕಾಲದ ಯುದ್ಧ ನೀತಿಗಳೇನು, ಕೋಟೆ ಹೇಗ್ ಕಟ್ಟಬೇಕು, ಕೋಟೆಯಲ್ಲಿ ಇರ್ತಕ್ಕಂಥ ಜನಗಳಿಗೆ ಆಹಾರ ಮತ್ತು ನೀರಿನ ವ್ಯವಸ್ಥೆ ಯಾವ ಪ್ರಮಾಣದಲ್ಲಿ ಯಾವ ರೀತಿ ಇರಬೇಕು, ಮತ್ತು ದೇಶದ ಅರ್ಥವ್ಯವಸ್ಥೆ, ಉದಾಹರಣೆಗೆ ಅವರ ಯೋಚನೆ ಎಲ್ಲಿವರೆಗೂ ಎಷ್ಟು ಆಳವಾಗಿತ್ತು ಅಂತಂದ್ರೆ, ಸಮಾಜದ ಕಟ್ಟ ಕಡೆ ವರ್ಗವಾಗಿ ಗುರುಸ್ತಕ್ಕಂತ ವೇಶ್ಯಾವಾಟಿಕೆಯನ್ನು ಕೂಡ ಅದನ್ನ ಪರಿಗಣನೆ ಮಾಡಿ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಅಂತೇಳಿ ಸಾವಿರಾರು ವರ್ಷದಿಂದ ಬರೆದಟ್ಟಂತ ಮಹಾನ್ ಒಬ್ಬ ದಾರ್ಶನಿಕ, ಒಬ್ಬ ಗುರು. ಹಾಗೇನೆ ಒಂದು ರಸ್ತೆನಲ್ಲಿ ಆಟ ಆಡ್ತಾ ಇದ್ದಂತ ಮಗುವನ್ನ ಎತ್ಕೊಂಡು ಹೋಗಿ ಚಕ್ರವರ್ತಿ ಮಾಡದಂತ ಒಂದು ಮಹಾನ್ ಶಕ್ತಿ. ಹಾಗಾಗಿ ಆಚಾರ್ಯ ಚಾಣಕ್ಯರಿಂದ ಸ್ಫೂರ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗ್ಲೂ ಒಂದು ಸಾಲ್ ನಾವು ನೆನ್ಪಿಟ್ಕೋಬೇಕು, ಹೀಗೆ ಇರುವುದಿಲ್ಲ ಜೀವನ. ಈಗಿರೋಂಗೆ ಇರಲ್ಲ. ದುಃಖ ಆದ್ರೂ ಹೀಗೆ ಇರೋದಿಲ್ಲ, ಸುಖ ಬಂದ್ರು ಹೀಗೆ ಇರೋಲ್ಲ, ಸಂತೋಷ ಬಂದ್ರು ಹೀಗೆ ಇರೋದಿಲ್ಲ. ಅದು ಬದಲಾಗ್ತಾ ಇರುತ್ತೆ. ಆ ಬದಲಾಗ್ತಾ ಇರುವಂತ ಸಂದರ್ಭದಲ್ಲಿ ಕೆಲವೊಂದ್ ಸರ್ತಿ ಎಲ್ಲ ಈ ಜೀವನದ ಯಾತ್ರೆನಲ್ಲಿ ಸುಸ್ತಾದಾಗ, ಬೇಜಾರಾದಾಗ
ಅಂತ ಮಹಾನ್ ವ್ಯಕ್ತಿಗಳ ವ್ಯಕ್ತಿತ್ವ, ಅವ್ರು ಪಟ್ಟಂತ ಕಷ್ಟ, ಅವ್ರು ಮಾಡಿದಂತ ಸಾಧನೆ ಎಲ್ಲ ನೆನಪು Correct. ಮಾಡ್ಕೊಂಡಾಗ ನಮಗೆ ಸ್ವಲ್ಪ ಫ್ಯೂಯಲ್ ಸಿಗುತ್ತೆ, ಮುಂದಕ್ಕೆ ಹೋಗ್ಲಿಕ್ಕೆ ಓಕೆ ಒಂದು ಶಕ್ತಿ ಸಿಗುತ್ತೆ. ಮೇಡಮ್ ಮತ್ತು ಮಗಳನ್ನ ಕರೆಸಿ ಸರ್ ಮಾತಾಡ್ಸುವ. ಓಕೆ, ತಮ್ಮಿಬ್ಬರದ್ದು ಲವ್ ಮ್ಯಾರೇಜ್ ಹೇಗೆ ಅಂತ? ಇಲ್ಲ, ಲವ್ ಮ್ಯಾರೇಜ್ ಆದಷ್ಟೇ ಅನ್ಯೋನ್ಯವಾಗಿದ್ದೀವಿ. ನಮಗ್ ಲವ್ ಮಾಡಕ್ಕೆಲ್ಲ ಆಗ ಸಮಯ ಇರ್ತಿರಲಿಲ್ಲ. ಅರೇಂಜ್ ಮ್ಯಾರೇಜ್ನೆ. ಓಕೆ. ಇವರು ಮೂಲತಃ ಅರಸೀಕೆರೆ ಚೆಲುನಹಳ್ಳಿ ಅವರು. ನಮ್ಮ ಮದುವೆನ ಹಿರಿಯರೆಲ್ಲ ಗೊತ್ತು ಮಾಡಿ ಓಕೆ. ಆಶೀರ್ವಾದ ಮಾಡಿ ಮಾಡದಂತದ್ದು. ನನಗೊಬ್ಳು ಮಗಳಿದ್ದಾಳೆ. ನನ್ನ ಬಹುಶಃ ನಮ್ಮ ಶ್ರೀಮತಿಯವರ ಗರ್ಭದಲ್ಲಿದ್ದಾಗ ನನ್ನ ಮಗಳಿಗೆ ಇಡೀ ಅರಸೀಕೆರೆ ಜನ ಬಹಳಷ್ಟು ಕಡೆ ಸೀಮಂತ ಮಾಡಿ ಆಶೀರ್ವಾದ ಮಾಡದಂತದ್ದು ನಾವು ಮರೆಯುವಾಗೇ ಇಲ್ಲ. ಅವರೆಲ್ಲರ ಆಶೀರ್ವಾದದ ಫಲ ನನ್ನ ಮಗಳು ಈಗ 2 ವರ್ಷ ತುಂಬಿದೆ. ನೀವೆಲ್ಲೇ ಹೋದ್ರು ಕೂಡ ಕೇಳೋದು ಮಗಳು ಚೆನ್ನಾಗಿದ್ದಾಳ ಅಂತ. ಹೌದು ಹೌದು, ಕೇಳ್ತಾರ ನನ್ನ. ಓಕೆ ಮೇಡಮ್, ಒಬ್ಬ ರಾಜಕಾರಣಿ ಕುಟುಂಬಕ್ಕೆ ಸಮಯ ಕೊಡೋಕೆ ಆಗೋದಿಲ್ಲ. ಆಕ್ಚುಲಿ ಕ್ಷೇತ್ರದ ಜನರನ್ನೇ ಕುಟುಂಬ ಅಂತ ತಿಳ್ಕೊಳ್ತಾರೆ. ಬಟ್ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಿ? ಫ್ಯಾಮಿಲಿ ಜೊತೆ ಕೂಡ ಒಂದಷ್ಟು ಟೈಮ್ ಕೊಡ್ಬೇಕಾಗ್ತದೆ. ಹೇಗ್ ಬ್ಯಾಲೆನ್ಸ್ ಮಾಡ್ತೀರಿ ಅಂತ? ನಾನು ಸಹ ಇವ್ರ ಜೊತೆ ಅರಸೀಕೆರೆನೆ ಕುಟುಂಬ ಅನ್ಕೊಂಡಿರೋದ್ರಿಂದ ನನ್ಗೇನ್ ಡಿಫ್ರೆನ್ಸ್ ಆಗ್ತಿಲ್ಲ. ಇವ್ರು ಎಲ್ಲಿ ಹೋಗಿ ಏನೇ ಕೆಲ್ಸ ಮಾಡಿದ್ರು ಅವ್ರ ಬೆಂಬಲವಾಗಿ ಜೊತೆಲಿ ನಾನು ಇರೋದ್ರಿಂದ ನನ್ಗೊಂಥರ ಕಂಫರ್ಟಬಲ್ ಝೋನ್ ಅಲ್ಲಿ ಇದೀನಿ ನಾನು ಅನ್ಸತ್ತೆ. ಸೊ ಹಾಗಾಗಿ ಅವ್ರ ನನ್ ಪರ್ಸನಲ್ ಲೈಫ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಿಕಾಸ್ ರಾಜಕೀಯದ ಜೊತೆ ನಮ್ ಜೀವನನು ಬೆರ್ತೋಗ್ಬಿಟ್ಟಿದೆ ಇವ್ರ ಜೊತೆ. ಸೊ ಅದ್ರಲ್ಲೇ ನಾವು ಖುಷಿ ಆಗಿದ್ದೀನಿ. ನಂಗೆ ಇಟ್ಸ್ ಫೈನ್. ಓಕೆ. ಸಂತೋಷದ ಸಂದರ್ಭದಲ್ಲಿ ನಾವು ಎಷ್ಟು ಜೊತೆಯಾಗಿ ನಿಲ್ಲುತ್ತೇವೋ ಅಷ್ಟೇ ದುಃಖದ ಸಂದರ್ಭದಲ್ಲೂ ಕೂಡ ಅಷ್ಟವ ಕಷ್ಟಗಳು ಬಂದಾಗ ಅವ್ರ ಜೊತೆಯಾಗಿ ನಿಂತ್ಕೋತೀವಿ. ಒಂದು ಸ್ಮಾಲ್ ಇನ್ಸಿಡೆಂಟ್, ಆತ್ಮಹತ್ಯೆ ಯತ್ನ ಅನ್ನುವಂತಹ ಸುದ್ದಿಗಳೆಲ್ಲ ಹರಿದಾಡ್ತು. ಆ ಕ್ಷಣಕ್ಕೆ ಲೈಕ್ ಫ್ಯಾಮಿಲಿ ತುಂಬಾ ಕುಗ್ಗೋಗಿರುತ್ತೆ ಮಾಧ್ಯಮಗಳಲ್ಲಿ ಬಂದಿರುವಂತಹ ಸುದ್ದಿಗಳನ್ನೆಲ್ಲ ನೋಡಿ. ಆ ಸಿಚುವೇಶನ್ ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ ಅಂತ? ಅಲ್ಲಿ ಏನು ಮಾಧ್ಯಮಗಳಲ್ಲಿ ಬಿತ್ತರ ಆಗಿತ್ತು ಅದ್ಯಾವ್ದು ಸತ್ಯ ಇರ್ಲಿಲ್ಲ. ಹಾಗಾಗಿ ನಮ್ಗೆ ಅವ್ರ ಪರಿಸ್ಥಿತಿ ಏನಿತ್ತು ಅನ್ನೋದು ನನಗೆ ಗೊತ್ತಿತ್ತು. ಹಾಗಾಗಿ ಯಾವ್ದೇ ತರ ಕುಗ್ಗೋ ಅಂತ ಪರಿಸ್ಥಿತಿ ಇರ್ಲಿಲ್ಲ. ಮತ್ತೆ NR ಸಂತೋಷ್ ಏನು ಅನ್ನೋದು ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ಅವ್ರ ಎಷ್ಟು ಧೈರ್ಯವಂತ ಮತ್ತೆ ಅವರು ಎಷ್ಟು ಛಲವಾದಿ ಅನ್ನೋದ್ರ ಬಗ್ಗೆ ನಂಗೆ ತುಂಬಾ ಜ್ಞಾನ ಇದೆ. ಹಾಗಾಗಿ ನಾನು ಆ ಸಂದರ್ಭನ ಕುಗ್ಗು ಇರ್ಲಿಲ್ಲ, ಭಯನೂ ಪಟ್ಟಿರ್ಲಿಲ್ಲ. ಯಾವತ್ತಾದ್ರೂ ಲೈಕ್ ಗ್ರೌಂಡ್ ಅಲ್ಲಿ ಆದಂತಹ ಒಂದಷ್ಟು ಕಹಿ ಘಟನೆಗಳನ್ನ ಮನೆಯಲ್ಲಿ ಬಂದು ಶೇರ್ ಮಾಡ್ಕೊಳ್ಳುವಂತದ್ದಾಗ್ಲಿ ಅಥವಾ ನೀವು ಅದಕ್ಕೆ ಸಜೆಷನ್ ಗಳನ್ನ ಕೊಡುವಂತದ್ದಾಗ್ಲಿ, ಈ ತರದ ಚರ್ಚೆಗಳಾಗ್ತದ ಅಂತ? ಖಂಡಿತ ಆಗತ್ತೆ. ಯಾವ್ದಾದ್ರು ಪರ್ಟಿಕ್ಯುಲರ್ ವಿಚಾರ? ಪ್ರತಿನಿತ್ಯ ಮಲಗೋ ಮುನ್ನ ಒಂದು 20-25 ನಿಮಿಷ ಎಲ್ಲ ಅವತ್ತಿನ ದಿನಗಳಲ್ಲಿ ನಡೆದಂತ ಎಲ್ಲ ಹೈಲೈಟ್ಸ್ ಅನ್ನು ಶೇರ್ ಮಾಡ್ಕೊಳ್ತೇವೆ. ಅದೊಂದು ಕಲ್ಚರ್ ನಾವ್ ಇಟ್ಕೊಂಡಿದೆ. ಅದನ್ನೇನು ಯಾವತ್ತೂ ತಪ್ಸಲ್ಲ. ಅದನ್ನ ರಾತ್ರಿ ಏನಾದ್ರು ತಡ ಆಗಿ ಆಗ್ಲಿ ಅಂತಾನೆ ಬೆಳಗಿನ ಜಾವ ನಾವು ವಾಕರ್ ಅಲ್ಲಿ ಇದ್ ಮಾಡುವಾಗ್ಲಾರ ಆಯ್ತು ಅದನ್ನ ಮಾತಾಡ್ತೇನೆ. ಓಕೆ ಮೇಡಮ್, ಫ್ಯಾಮಿಲಿ ಟೈಮ್ ಅಂತಂದ್ರೆ ಸಿನಿಮಾ ಕರ್ಕೊಂಡು ಹೋಗ್ಬೇಕು ಅಥವಾ ಎಲ್ಲಾದ್ರೂ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಇರುತ್ತೆ, ಅಥವಾ ಫಾರಿನ್ ಟ್ರಿಪ್ ಎಲ್ಲಾದ್ರೂ ಹೋಗ್ಬೇಕು ಅಂತ. ಈ ತರದ್ ಏನಾದ್ರು ರೆಸಲ್ಯೂಷನ್ಸ್ ಇದೆಯಾ ಅಂತ ಪರ್ಸನಲ್ ಲೈಫ್ ಅಲ್ಲಿ? ಆಕ್ಚುಲಿ ನನಗೆ ಫಾರಿನ್ ಟ್ರಿಪ್ ಅನ್ನೋದ್ರ ಬಗ್ಗೆ ಯಾವುದೇ ತರದ ಆಸೆ ಆಕಾಂಕ್ಷೆಗಳಿಲ್ಲ. ನನ್ಗೆ ಆಕ್ಚುಲಿ ಫಿಲಂ ನೋಡೋದಕ್ಕೆ ತುಂಬಾ ಇಷ್ಟ ಇರತ್ತೆ. ಇವ್ರಿಗಿರೋ ಅಂತ ಹವ್ಯಾಸ ಅಂದ್ರೆ ಫಿಲಂ ನೋಡೋದೆ. ಸೊ ನಾವ್ ಅಟ್ಲೀಸ್ಟ್ ಯಾವ್ದಾದ್ರು ಹೊಸ ಕನ್ನಡ ಮೂವಿ ರಿಲೀಸ್ ಆದಾಗ, ಮತ್ತೆ ಇವರು ಅವೆಂಜರ್ ಮೂವೀಸ್ ತುಂಬಾ ಇಂಟ್ರೆಸ್ಟ್ ಅಲ್ಲಿ ನೋಡ್ತಾರೆ. ಸೊ ಅಂತ ಮೂವೀಸ್ಗೆ ನೈಟ್ ಶೋ ಹೋಗ್ತಿವಿ. ನಾರ್ಮಲಿ ನೈಟ್ ಶೋ ಹೋಗಿ ಇಬ್ರು ಕೂತು ಫಿಲಂ ನೋಡಿ ಬರ್ತೀವಿ. ನಮ್ಗೆ ಅದೇ ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ಪುರುಷನ ಹಿಂದೆ ಒಂದು ಸ್ತ್ರೀಯ ಕೈ ಇರುತ್ತೆ ಅಂತ ಹೇಳ್ತಾರೆ. ಲೈಕ್ ಮೇಡಮ್ ಹೇಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ನಿಮ್ಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅಂತ? ನನ್ಗೆ ನನ್ನ ತಾಯಿ ಎಲ್ಲಾ ವಿಷಯದಲ್ಲೂ ನಮ್ಗೊಂದು ದೃಢವಾದಂತ ನಂಬಿಕೆ. ನಮ್ಮ ಅಪ್ಪಾಜಿ ಅಮ್ಮನ ಆಶೀರ್ವಾದ ಪಡೆದ್ರೆ ಕೆಲಸ ಆಗತ್ತೆ ಅಂತ ಹೇಳಿ. ನಂತರ ಹೊರಡುವಾಗ ನಮ್ಮ ಶ್ರೀಮತಿ, ನಮ್ಮ ಮಗಳು ಒಂದ್ಸತಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳೋದಾಗ ಒಂದು ಧೈರ್ಯ ಇರುತ್ತೆ, ಎಲ್ಲ ಸರಿ ಹೋಗುತ್ತೆ ಅನ್ನುವಂಥದ್ದು. ಹಂಗಾಗಿ ನಾನು ಸ್ವಲ್ಪ ಈ ತರದ ವಿಷಯಗಳಲ್ಲಿ ಹೆಚ್ಚು ನಂಬಿಕೆ ಇಟ್ಟರೋದ್ರಿಂದ ನಮ್ಮ ಅಮ್ಮನ ಬಾಯಲ್ಲಿ ಬರೋ ಮಾತು ಸತ್ಯ ಆಗುತ್ತೆ ಅಂತ ಬಹಳ ಬಲವಾಗಿ ನಂಬಿದೀನಿ. ನಮ್ ಶ್ರೀಮತಿನೂ ಕೂಡ ಎಲ್ಲಾ ವಿಷಯದಲ್ಲೂ ನಮ್ಮ ನಿರ್ಧಾರಗಳಿಗೆ ಗಟ್ಟಿಯಾಗಿ ನಿಂತು, ಈಗ ನಾನು ಒಬ್ಬನಿಂದನೇ ಎಲ್ಲಾನು ಮಾಡಕ್ಕಾಗಲ್ಲ, ಮನೆ ನಡೆಸುವಂತದ್ದು ಬೇಕು. ನಮ್ಮ ಅತ್ತೆ ಮಾವನವ್ರು ಇರ್ಬೋದು, ನಮ್ಮ ನಾದ್ನಿ ಇದ್ದಾರೆ. ಈಗ ನನ್ನ ಮಗಳ ಹೆಚ್ಚು ಕಡಿಮೆ ಬೆಳವಣಿಗೆನಲ್ಲಿ ನನ್ನ ನಾದ್ನಿ ಪಾತ್ರನೇ ಬಹಳ ದೊಡ್ಡದು. ಎಲ್ಲ ನಮ್ಮ ಇಡೀ ಕುಟುಂಬ ನನ್ಗೆ ಒತ್ತಾಸೆಯಾಗಿ ನಿಂತಿದೆ. ಮೇಡಮ್, ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ ಸಹಜವಾಗಿ, ರಾಜಕಾರಣಿಯ ಕುಟುಂಬಸ್ಥರು ಅಂದಾಗ ಬಾರ್ಗೇನಿಂಗ್ ಮಾಡಲ್ಲ, ಶಾಪಿಂಗ್ ಹೋದಾಗ ಕಡಿಮೆ ಮಾಡ್ಕೊಳ್ಳಿ, ಹಾಗೆ ಮಾಡ್ಕೊಳ್ಳಿ ಅಂತ ಕೇಳಲ್ಲ ಅಂತ. ನೀವು ಶಾಪಿಂಗ್ ಮಾಡಿದಾಗ ಬಾರ್ಗೇನಿಂಗ್ ಮಾಡ್ತೀರಿ ನೀವು?
ಖಂಡಿತ ಮಾಡ್ತೀನಿ. ಮಾಡೋ ಅಂತ ವಿಚಾರಗಳಿಗೆ ಮಾಡ್ತೀನಿ. ಅಂದ್ರೆ ಇವಾಗ ತರಕಾರಿ ಅಂತದಕ್ಕೆಲ್ಲ ಬಾರ್ಗೇನ್ ಮಾಡಲ್ಲ. ಏನಕ್ ಮಾಡಲ್ಲ ಅಂದ್ರೆ ನಾನೊಬ್ಳು ರೈತರ ಮಗಳಾಗಿ ಅವ್ರು ಪಡೋ ಕಷ್ಟ ಏನು ಅಂತ ನನಗೆ ತುಂಬಾ ಚೆನ್ನಾಗ್ ಅರಿವಿದೆ. ಸೊ ಅಲ್ಲಿ ಬಾರ್ಗೇನ್ ಮಾಡಕ್ ಹೋಗಲ್ಲ. ಅದೇ ಲಕ್ಸುರಿ ಐಟಮ್ಸ್ ಏನೋ ಒಂದ್ ತಗೊಳಕ್ ಹೋದಾಗ ಅಲ್ಲಿ ಬಾರ್ಗೇನ್ ಖಂಡಿತ ಮಾಡ್ತೀನಿ. ಅಮೇಸಿಂಗ್ ಸರ್. ಬದುಕಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕಣ್ಣೀರಿಟ್ಟೇ ಇರ್ತಾನೆ. ಸೊ ಇನ್ಫ್ಯಾಕ್ಟ್ ನೀವು ಟಿಕೆಟ್ ಸಿಗದೆ ಇರುವಂತಹ ಸಂದರ್ಭದಲ್ಲಿ ಕಣ್ಣೀರಾದ್ರಿ. ಆ ಸಿಚುವೇಶನ್ ಲೈಕ್ ಒಂದು ಕಡೆ ಪಕ್ಷಕ್ಕಾಗಿ ಸರ್ವಸ್ವವನ್ನೇ ಕೊಟ್ಟಂತಹ ವ್ಯಕ್ತಿಗೆ ಆ, ಯಾಕೋ ಕೊನೆ ಕ್ಷಣದಲ್ಲಿ ಪಕ್ಷ ಹೀಗ್ ಮಾಡ್ಬಿಡ್ತಲ್ಲ ಅನ್ನುವಂಥ ನೋವು ಅದರಿಂದ ಹೊರಗಡೆ ಬರಕ್ ಸಾಧ್ಯನೇ ಇಲ್ಲ. ಈಗ್ಲೂ ಆ ಫೀಲ್ ಇದೆಯಾ ಅಂತ? ಆ ಘಟಿತ ಘಟನ ಪಠೇಶಿ ಮಾಯ ಅಂತ. ನಡೆದೋದ ಘಟನೆಗಳ ಬಗ್ಗೆ ಮೆಲುಕಾಕಿ ಮನಸ್ಸಿಗೆ ನೋವು ಸಮಾಧಾನ ಮಾಡ್ಕೊಳ್ಳೋದ್ರಿಂದ ಯಾವುದೇ ಉಪಯೋಗ ಇಲ್ಲ. ಮುಂದೇನಾಗ್ಬೇಕು, ಮುಂದೇನ್ ಮಾಡ್ಬೇಕು ಅನ್ನೋದಷ್ಟೇ ನಮ್ ಗಮನದಲ್ಲಿ ಇರುತ್ತೆ ಬಿಟ್ರೆ ಹಳೆಯ ವಿಷಯಗಳ ಕೇದಕ್ಕೋದ್ರಿಂದ ಏನ್ ಉಪಯೋಗ ಏನಿದೆ? ಹಂಗಾಗಿ ಅದನ್ನೆಲ್ಲ ನಾನು ಯಾವತ್ತೂ ಯೋಚನೆ ಮಾಡಕ್ ಹೋಗಲ್ಲ ಆ ರೀತಿಯಾಗಿ. ಸರ್, ಏನಾದ್ರೂ ಬಿಜೆಪಿ ಅವ್ರು ಬಂದು ಮನೆ ಬಾಗಿಲು ತಟ್ಟಿದ್ರೆ ಹೋಗ್ತೀರಾ ವಾಪಸ್? ಈಗ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಲ್ಲೇ ನಡೀತಿದೆಯಲ್ಲ ಕೇಂದ್ರ ಸರ್ಕಾರ. ಹೊಂದಾಣಿಕೆಯಲ್ಲಿ ನಡೀತಿದೆ, ಬಟ್ ಆದ್ರೂ ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಗೊತ್ತಿಲ್ಲ ಹೇಗಾಗ್ತದೆ ಏನು ಅಂತ. ಅಂತ ಸಂದರ್ಭ ಬಂದಾಗ ನೋಡೋಣ. ಇದುವರೆಗೂ ಅಂತ ಪರಿಸ್ಥಿತಿ ಏನ್ ನನಗೆ ಎದುರಾಗಿಲ್ಲ. ಈಗ ರೇಗಳಿಗೆ ಮುಂದಾಗೋದಾದ್ರೆ ಅದಕ್ಕೆಲ್ಲ ನಾವ್ ಯಾಕೆ ಉತ್ತರ ಕೊಡ್ಬೇಕು? ಆದಾಗ ನೋಡ್ಕೊಳ್ಳೋಣ. ಸರ್, JDS ಕಷ್ಟದಲ್ಲಿರುವಂತವ್ರ ಕೈ ಹಿಡಿಯುತ್ತೆ ಅನ್ನುವಂತ ವಿಚಾರ ನಿಮ್ಮ ವಿಚಾರದಲ್ಲೂ ಕೂಡ ಅದು ಸತ್ಯ ಆಗಿದೆ, ಅದನ್ನ ಒಪ್ಕೊಳ್ತೀರಾ? ಹೌದು. ಹೇಗೆ ಹೇಗೆ ಸರ್? ಅವತ್ತಿನ ಸಂದರ್ಭದಲ್ಲಿ ನಮ್ಗೆ ಚಿಹ್ನೆ ಬದಲಾಂತ ಸನ್ನಿವೇಶದಲ್ಲಿ ನಮ್ಮ ನಾಯಕರಂತ ರೇವಣ್ಣ ಸಾಹೇಬರು ಕರೆದು ಮಾತನಾಡಿ ನಮ್ಮ ಜನಗಳ ಅಪೇಕ್ಷೆ ಮೇರೆಗೆ ನಾನು ಅಭಿಪ್ರಾಯ ಸಂಗ್ರಹ ಮಾಡಿದೆ. ಎಲ್ಲರೂ ಇಲ್ಲ ಸ್ಪರ್ಧೆ ಮಾಡ್ಲೇಬೇಕು ಅಂತ ಹೇಳಿದ್ಮೇಲೆ ಆಯ್ತು, ಹೇಗ್ ಸ್ಪರ್ಧೆ ಮಾಡೋದು ಅಂತ ಚಿಂತನೆ ಮಾಡಿದಾಗ JDS ಒಂದು ಆಯ್ಕೆ ಅಂತ ಹೇಳಿ ಜನಗಳೆಲ್ಲ ಹೇಳಿದ್ಮೇಲೆ ರೇವಣ್ಣ ಸಾಹೇಬರು ಕೂಡ ಸ್ಪಂದಿಸಿ ಸನ್ಮಾನ್ಯ HD ದೇವೇಗೌಡರ ಹತ್ರ ಕರ್ಕೊಂಡು ಹೋಗಿ ಕುಮಾರಸ್ವಾಮಿ ಅವರ ಆಶೀರ್ವಾದಗಳೊಂದಿಗೆ ನಾವಿಲ್ಲಿ JDS ಚಿಹ್ನೆಯಿಂದ ಸ್ಪರ್ಧೆಯನ್ನ ಮಾಡಿದ್ವಿ. ಓಕೆ, ಬಟ್ JDS ನಲ್ಲಿರುವಂತಹ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ಸರ್, ಕುಮಾರಸ್ವಾಮಿ ಅವರ ಮೈತ್ರಿ ಸರ್ಕಾರ ಬೀಳುವಂತಹ ಸಂದರ್ಭದಲ್ಲಿ ಇದೇ ಸಂತೋಷ್ ಶಾಸಕರನ್ನ ಫ್ಲೈಟ್ ಹತ್ತಿಸಿ ಕಳಿಸಿದ್ರು, ಆ ಸಂತೋಷ್ ಅವರನ್ನ ಕರೆಸ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ನೆಗೆಟಿವ್ ಆಗಿ ಹೇಳ್ತಾರೆ. ಒಬ್ಬ ರಾಜಕಾರಣಿಯಾಗಿ ತಾವು ಈ ವಿರೋಧಾಭಾಸಗಳನ್ನ ಹೇಗ್ ನೋಡ್ತೀರಿ ಅಂತ? ಘಟಿಸೋದ ಘಟನೆಗಳು ನಾನು ಆಗ್ಲೇ ಹೇಳಿದೆ, ಘಟಿತ ಘಟನಾ ಪಟೇಶಿ ಮಾಯ. ಅದು ಮುಗ್ದೋಯ್ತು. ಅದನ್ನ ಮೆಲುಕಾಗಿ ನಿಮಗೆ ಆಗುವಂತದ್ದೇನು? ಯಾವತ್ ನಾನ್ ಮಾಡ್ದೆ, ನಾನ್ ಮಟ್ದೆ ಅಂತ ಹೇಳೋದಕ್ಕಿಂತ ಮುಂದೆ ಏನ್ ಮಾಡ್ಬೇಕು, ಮುಂದೆ ಯಾವ ರೀತಿ ನಡಿಬೇಕು ಅನ್ನೋದೇ ಮುಖ್ಯ ಆಗುತ್ತೆ ವಿನಃ ಹಳೆ ವಿಷಯಗಳನ್ನೇ ಮೆಲುಕು ಹಾಕೊಂಡು ಅದ್ರ ಏನ್ ಉಪಯೋಗ? ಅದೇ ನಾವೇನು ಅದನ್ನ ಗಂಭೀರವಾಗಿ ತಗೊಳ್ಳೋದಿಲ್ಲ ಆ ವಿಷಯ. ಓಕೆ ಸರ್, ಪ್ರತಿಯೊಬ್ಬರಿಗೂ ಕೂಡ ತನಗೆ ಎಲ್ಲಿ ತಾನು ತನ್ನ ಗೌರವವನ್ನ ಕಳೆದುಕೊಂಡಿರ್ತಾನೋ ಅಥವಾ ತಾನು ಪಡೆದುಕೊಳ್ಳಬೇಕಾಗಿರುವಂತದ್ದನ್ನ ಕಳೆದುಕೊಳ್ತಾನೋ ಅಲ್ಲೇ ಅದೇ ಜಾಗದಲ್ಲೇ ಪಡೆದುಕೊಳ್ಳಬೇಕು ಅನ್ನುವಂತ ಛಲ, ಧೈರ್ಯ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಮತ್ತು ಇನ್ಫ್ಯಾಕ್ಟ್ ನಿಮ್ಮ ವಿಚಾರದಲ್ಲೂ ಕೂಡ ಅದಿದೆ ಅಂತ ಅನ್ಕೊಳ್ತೀನಿ ನಾನು. BS ಯಡಿಯೂರಪ್ಪ ಅವರು ಅಪ್ಪಾಜಿ ಅಂತಾನೆ ಕರಿತೀರಿ ತಾವು. ಬೆಳೆದು ನಿಲ್ಬೇಕು ಅವ್ರ ಮುಂದೆ ಹೆಮ್ಮರವಾಗಿ ಅನ್ನೋ ಕನಸಿದೆಯಾ ಅಂತ? ನನಗೆ ಅವ್ರ ಮುಂದೆ ಬೆಳೆದ್ ನಿಲ್ಬೇಕು ಆ ತರದ್ ಯಾವುದೇ ಹುಚ್ಚುತನ ಇಲ್ಲ. ಅವರು ಹಲವಾರು ಜನ ನಾಯಕರುಗಳನ್ನ ಕೈ ಹಿಡಿದು ಮೇಲೆತ್ತಿದ್ದಾರೆ, ಬೆಳೆಸಿದ್ದಾರೆ. ಈ ರಾಜ್ಯ ಕಂಡಂತ ಅತ್ಯಂತ ದೊಡ್ಡ ಮಾಸ್ ಲೀಡರ್ ಆಗಿ ಅವರು ಎದ್ದು ನಿಂತಿದ್ದಾರೆ. ಎಲ್ಲಿ ಬೂಕಿನಕೆರೆ, ಎಲ್ಲಿ ಶಿಕಾರಿಪುರ, ಎಲ್ಲಿ ಬೆಂಗಳೂರು ವಿಧಾನಸೌಧ ಅಂತೆಲ್ಲ ನಾವು ಅವ್ರ ಬಗ್ಗೆ ಹೆಮ್ಮೆ ಇದೆ ನಮ್ಗೆ. ಆ ರೀತಿ ಎಲ್ಲ ಉಚಿತನ ಇಲ್ಲ ನಮ್ಗೆ. ನಮ್ಮ ಇತಿಮಿತಿಲಿ ನಾವೇನ್ ಮಾಡ್ಕೋಬೇಕು ಅಷ್ಟ್ರಲ್ಲಿ ಇದೀವಿ ಅಷ್ಟೇ. ಬಟ್ ನಿಮಗೆ ಆ ಕನಸು ಇದ್ದೇ ಇರುತ್ತೆ ಸರ್, ಯಾಕೆಂತಂದ್ರೆ ಅವ್ರ ಮುಂದೆ ಬೆಳಿಬೇಕು ನಾನು, ಯಾಕೆಂತಂದ್ರೆ ನನ್ನ ಕೈ ಹಿಡಿದ್ರು ಒಂದ್ ಸಂದರ್ಭದಲ್ಲಿ ಅನ್ನುವಂಥದ್ದು ಇದ್ದೇ ಇರುತ್ತೆ ತಮ್ಮ ಮನ್ಸಲ್ಲಿ. ಅವ್ರ ಮುಂದೆ ಬೆಳಿಬೇಕು ಆ ತರದ್ದೆಲ್ಲ ಉಚಿತನಗಳಿಲ್ಲ. ನಮ್ ಕೆಲ್ಸ ಎಷ್ಟಿದೆ ಅಷ್ಟು ನಾವು ಮಾಡ್ತಾ ಹೋಗೋದು ಅಷ್ಟೇನೆ. ಬೆಳೆಸೋದು ಬಿಡೋದು ಜನಗಳ ಕೈಲಿರುತ್ತೆ. ಹಾಗಾಗಿ ಯಾರೋ ಏನೋ ಈ ರಾಜಕಾರಣದಲ್ಲಿ ನನ್ನೊಬ್ಬನ ಓಟು ಈ ದೇಶಕ್ಕೆ ಮುಖ್ಯ. ಆದ್ರೆ ನಾನೊಬ್ಬ ಏನಾದ್ರೂ ಆಗಬೇಕು ಅಂತಂದ್ರೆ ನನ್ನ ಕ್ಷೇತ್ರದ 2,49,000 ಮತಗಳು ಏನ್ ನಿರ್ಣಯ ಕೊಡ್ತವೆ ಅದು ಬಹಳ ಮುಖ್ಯ ಆಗತ್ತೆ. ಹಂಗಾಗಿ ಇದು ನನ್ನೊಬ್ಬನ ಇಷ್ಟಾರಿಷ್ಟದ ಪ್ರಶ್ನೆ ಬರಲ್ಲ. ಮೊದಲು ಅರಸೀಕೆರೆ ಜನತೆ ನನಗೆ ಆಶೀರ್ವಾದ ಮಾಡಿದ್ಮೇಲೆ ಉಳಿದಿದ್ದ ಆ ನಂತರ ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗೇ ಆಗುತ್ತಲ್ಲ. ಓಕೆ, ಹೇಗೆ ಆರಂಭ ಆಯ್ತು ಸರ್? ಲೈಕ್ ಹೇಗೆ ಪರಿಚಯ ಶುರುವಾಯ್ತು ಯಡಿಯೂರಪ್ಪ ಅವ್ರದ್ದು? ಹೇಗ್ ಹೋದ್ರಿ ಅವ್ರ ಹತ್ರ ಅಂತ?
ಹಳೆ ಘಟನೆಗಳ ಬಗ್ಗೆ ಮೆಲುಕಾಗೋದ್ರಿಂದ ಉಪಯೋಗ ಇಲ್ಲ. ಇವತ್ತು ನಾವೆಲ್ಲಿದೀವಿ ಅನ್ನೋದಷ್ಟೇ ಮುಖ್ಯ ಆಗುತ್ತೆ ಬಟ್ ಬಿಟ್ರೆ ನಡೆದು ಬಂದ ಹಾದಿಯನ್ನ ಮರಿಬಾರದು ಅನ್ನೋದು ಕೂಡ ಇದೆಯಲ್ಲ ಸರ್ ಅಂತ. ನಡೆದು ಬಂದ ಹಾದಿನಲ್ಲಿ ನೆನ್ಪಿಟ್ಕೊಂಡು ಕುತ್ಕೊಳ್ಬೇಕು ಅಂತಿಲ್ಲ. ಅವಾಗ ಏನಾದ್ರು ತಪ್ಪಾಗಿರೋ ತಿದ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ, ಅದಕ್ಕೆ ನಡೆದು ಬಂದ ಹಾದಿ ಮರಿಬಾರ್ದು ಅಂತಾರೆ ಅಷ್ಟೇ. ಆ ತಪ್ಪುಗಳನ್ನ ತಿದ್ದು ಮುಂದಕ್ಕೆ ಹೋಗೋ ಕಡೆ ನಮ್ ಗಮನ ಇದೆ ವಿನಃ ಹಳೆ ಹಾದಿನೆಲ್ಲ ಮೆಲುಕು ಹಾಕೊಂಡು ಕುತ್ಕೊಂಡು ಅದಕ್ಕೆ ಸಮಯ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಅದೇನು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಅನ್ಸುತ್ತೆ ನನಗೆ. ಓಕೆ, ಬಟ್ ತುಂಬಾ ಜನಕ್ಕೆ ಈ ಕ್ಯೂರಿಯಾಸಿಟಿ ಇದೆ ಸರ್, ಸಾಮಾನ್ಯ ಜನರಿಗೆ. ಏನಂತ? ಸರ್, ಹೇಗೆ ಯಡಿಯೂರಪ್ಪ ಅವ್ರ ಪರಿಚಯ ಹೇಗಾಯ್ತು, ಹೇಗೆ ರಾಜಕೀಯವಾಗಿ ಬೆಳೆದ್ರಿ ನೀವು ಅಂತ? ಇಲ್ಲಿವರೆಗೂ ನನ್ನ ಕ್ಷೇತ್ರ ಜನ ಒಬ್ರು ನನಗೆ ಈ ವಿಷಯದ ಬಗ್ಗೆ ಮಾತಾಡಿಲ್ಲ, ಯಾರು ನನ್ ಕೇಳಿಲ್ಲ. ಹಂಗಾಗಿ ನನ್ನ ಅನುಭವಕ್ಕೆ ಅದ್ ಬಂದಿಲ್ಲ, ಮತ್ತೆ ಅದಕ್ಕೆ ಉತ್ತರ ಹುಡುಕ್ಬೇಕು ನನಗೆ ಯಾವತ್ತೂ ಅನ್ಸೂ ಇಲ್ಲ. ಈಗ ಒಂದು ವೇದಿಕೆ ಕೊಡ್ತಾ ಇದೀನಿ, ಹೇಳ್ಬಿಡಿ ಸರ್ ಹೋಗ್ಲಿ. ನಾನು ಹೇಳದ್ನಲ್ಲ, ಅಘಟಿತ ಘಟನಾ ಪಟೇಶಿ ಮಾಯ. ಮುಗ್ದೋದ ಘಟನೆಗಳ ಬಗ್ಗೆ ಮೆಲುಕಾಕೋದ್ರಿಂದ ಏನೇನೋ ಉಪಯೋಗ ಇಲ್ಲ. ಹಂಗಾಗಿ ಆ ಪ್ರಯತ್ನ ಮಾಡೋದ್ರಿಂದ ನಮ್ಗೆ ಮುಂದೆ ಯಾರು ಒಳಿತಾಗತ್ತೆ ಅಥವಾ ನನ್ನ ಜನಕ್ಕೆ ಒಳ್ಳೇದಾಗತ್ತೆ ಅಂತ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ. ಬಿಟ್ರೆ ಅದರಿಂದ ನೆನ್ ಮೆಲುಕಾಕೋದ್ರಿಂದ ಅಂತೂ ಏನೂ ಇಲ್ಲ. ನಾನು ಅದ್ರ ಮತ್ತೆ ಹಿಂದಕ್ಕೆ ಹೋಗುವಂತ ಪ್ರಶ್ನೆನೇ ಇಲ್ಲ. ಓಕೆ ಸರ್, ಏನ್ ಕನಸು ಇಟ್ಕೊಂಡಿದ್ದೀರಿ ಅರಸೀಕೆರೆಗೆ ಅಂತ? ಅರಸೀಕೆರೆ ಮೊದಲನೇದಾಗಿ ಸಮಗ್ರ ನೀರಾವರಿ ಆಗ್ಬೇಕು. ಅರಸೀಕೆರೆಗೆ ನಮ್ ಜನನು ಭತ್ತ ಕಬ್ಬು ಬೆಳೆಯುವಂತೆ ಆಗಬೇಕು. ನಮ್ಮ ಜನರ ತಲಾ ಆದಾಯ ವೃದ್ಧಿ ಆಗಬೇಕು. ಈಗಾಗಲೇ ರೈಲ್ವೆ ಜಂಕ್ಷನ್ ಇದೆ, ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ನಮ್ಮಲ್ಲಿ ಆಗ್ಬೇಕು. 24x7 ವಿದ್ಯುತ್ ಸಿಗಬೇಕು. ಕುಡಿಯೋ ನೀರು ಅಂತ ಹೇಳಿ ಯೋಜನೆ ಅನುಷ್ಠಾನ ಆಗಿದೆ, ಹಣ ತಗೊಂಡಿದ್ದಾರೆ, ಬಿಟ್ರೆ ಅದಕ್ಕೆ ಎಲ್ಲೂ ಕಾರ್ಯಗತ ಆಗಿಲ್ಲ. ಅದನ್ನ ಪ್ರಾಮಾಣಿಕವಾಗಿ ಕಾರ್ಯಗತಗೊಳಿಸ್ಬೇಕು. ಚರಂಡಿ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ. ಎಲ್ಲ ಮೂಲಭೂತ ಸೌಕರ್ಯಗಳಲ್ಲಿ ಎಲ್ಲವೂ ಇದು ಬರುತ್ತೆ, ಇದೆಲ್ಲವನ್ನು ಸರಿಪಡಿಸ್ಬೇಕು. ನನ್ನ ಕ್ಷೇತ್ರದಲ್ಲಿ ಪ್ರತಿ ಬಾರಿ UPSC ರಿಸಲ್ಟ್ ಬಂದಾಗಿರ್ಲಿ, KPSC ರಿಸಲ್ಟ್ ಬಂದಾಗಿರ್ಲಿ, ನನ್ನ ಕ್ಷೇತ್ರದಲ್ಲೂ 3-4 ಜನ ಅದನ್ನ ಪಾಸ್ ಆದ್ವಿ ಅಂತ ಹೇಳುವಂತ ವಾತಾವರಣ ತರಬೇಕಿಲ್ಲಿ. PUC ರಿಸಲ್ಟ್ ಇರ್ಲಿ, SLC ರಿಸಲ್ಟ್ ಇರ್ಲಿ, CET ಬರ್ಲಿ, ನೀಟ್ ಬರ್ಲಿ, ನನ್ನ ಕ್ಷೇತ್ರ ಎಲ್ಲರಿಗಿಂತ ಮುಂದಿರ್ಬೇಕು ಅನ್ನೋ ಹೆಬ್ಬಯಕೆ ಇದೆ. ಈಗ SSLC ನಲ್ಲಿ ನಮ್ಮ ಅರಸೀಕೆರೆ ತಾಲೂಕಿನ ಒಬ್ಬ ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾನೆ. ನಮ್ಮಲ್ಲಿ ಈ ಮಾಡಾಳಲ್ಲಿ SNS ಶಾಲೆ ಅಂತಿದೆ, ಅಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು 600ಕ್ಕಿಂತನೂ ಹೆಚ್ಚಿನ ಅಂಕ, ಸುಮಾರು 10-12 ಜನ ನಿಮಗೆ ಸಿಗ್ತಾರೆ. ಮತ್ತೆ ಅಲ್ಲಿ ಓದಂತವ್ರು ಹಲವಾರು ಜನ ವೈದ್ಯರುಗಳಿದ್ದಾರೆ. ಈ ರೀತಿ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ. ಅಂತ ಒಂದು ಸಾಧಕರ ಕ್ಷೇತ್ರ ಅರಸೀಕೆರೆ ಆಗ್ಬೇಕು. ನಮ್ಮಲ್ಲಿ ಸಿದ್ಧರನಾಡು ಅರಸೀಕೆರೆ, ಈ ಉದಾಹರಣೆಗೆ ಜೇನಕಲ್ ಸಿದ್ದೇಶ್ವರ ಇರ್ಬೋದು, ಹಾಲು ಸಿದ್ದೇಶ್ವರ ಹಿರಿಯೂರ್ನಲ್ಲಿ ಇರ್ಬೋದು. ನೀವು ಹಿರಿಯೂರ್ ಯಾವಾಗ್ಲಾರು ಹೋಗಿ ನೋಡಿ, ಅಲ್ಲೊಂದು ದೇವಸ್ಥಾನ ಇದೆ. ನಮ್ಮ ಅಲ್ಲಿ ಮುಖಂಡರುಗಳೆಲ್ಲ ನಿಮ್ಗೆ ನಾನು ಬೇಕಾದ್ರೆ ಹೇಳ್ತೇನೆ. ಅಲ್ಲಿ ಈ ಕಾಲಭೈರವೇಶ್ವರನ ವಿಗ್ರಹ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಿ. ಕೇರಳ ಮಾದರಿನಲ್ಲಿ ಬಹಳ ಪವರ್ಫುಲ್ ಕ್ಷೇತ್ರ ಅದು. ಅಲ್ಲಿ ಹಾಲು ಸಿದ್ದೇಶ್ವರ ಸಾಧನೆಗೈದಂತ ಕ್ಷೇತ್ರ ಇದೆ, ಬೆಟ್ಟದ ಸಿದ್ಧರ ಕ್ಷೇತ್ರ ಇದೆ, ಕೆಂಗಲ್ ಸಿದ್ದೇಶ್ವರರು ಅಂತಿದ್ದಾರೆ, ಆಮೇಲೆ ರೇವಣ ಸಿದ್ದೇಶ್ವರರು ಅಂತಿದ್ದಾರೆ. ಇದು ದೈವಿಕವಂತ ನಾಡು. ಈಗ ಮಾಲೇಕಲ್ ತಿರುಪತಿ ಇರ್ಬೋದು, ಬಿಳಿಕಲ್ ರಂಗನಾಥ ಸ್ವಾಮಿ ಇರ್ಬೋದು, ನಮ್ಮ ತಾಯಿ ಅಮ್ಮನಟ್ಟಿ ಗಂಗಮಾಳಿಕಾ ದೇವಿ ಕ್ಷೇತ್ರ ಇರ್ಬೋದು. ಅರಸೀಕೆರೆ ಒಂದ್ ರೀತಿಯಲ್ಲಿ ಡಿವೈನ್ ಟೂರಿಸಂಗೆ ಹೇಳ್ ಮಾಡಿಸ್ತಂತ ಒಂದು ಕ್ಷೇತ್ರ. ಬಹಳ ಜನ ಭಕ್ತರು ಒಳತನ್ನ ಕಂಡುಕೊಂಡಿದ್ದಾರೆ. ಈ ರೀತಿ ಎಲ್ಲಾ ದೃಷ್ಟಿಯಿಂದನೂ ಕೂಡ ಅರಸೀಕೆರೆ ಅಭಿವೃದ್ಧಿ ಆಗ್ಬೇಕು ಅಂತ ನಮ್ಮ ಕನಸು. ಸರ್, ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಮಾಜಿ ಪ್ರಧಾನಿ ದೇವೇಗೌಡರಾಗ್ಲಿ ಸಂಪೂರ್ಣವಾಗಿ ಸಹಕಾರ ಕೊಡ್ತಾರಾ ಅಂತ? ಲೈಕ್ ಪ್ರತಿಯೊಬ್ಬ ಯೂತ್ ಬೆಳಿತಾನೆ ಅನ್ನುವಂತಹ ಸಂದರ್ಭದಲ್ಲಿ, ಯಾಕೆಂತಂದ್ರೆ ತುಂಬಾ ಜನ ರೈತರು ಆ ಪಕ್ಷದಿಂದ ಶಾಸಕರಾಗಿರುವಂತಹ ಉದಾಹರಣೆಗಳಿದೆ, ಮತ್ತು ಟೀಚರ್ ಒಬ್ರು ಶಾಸಕರಾಗಿದ್ದ ಉದಾಹರಣೆ ಇದೆ. ಈಗ ನೀವೇ ಹೇಳದಂಗೆ ಇಷ್ಟೆಲ್ಲ ಉದಾಹರಣೆಗಳ ಜೊತೆಗೆ ನಾವು ಹೇಳುವಂತದ್ದು ಈ ನಮ್ಮ ದೇವೇಗೌಡರ ಒಂದು ಗರಡಿ ಮನೆ, ನಾಯಕರುಗಳನ್ನ ತಯಾರು ಮಾಡ್ತಕ್ಕಂತ ಗರಡಿ ಮನೆ. ನೀವತ್ತು ರಾಜ್ಯ ರಾಜಕಾರಣದಲ್ಲಿ ಯಾರನ್ನಾರು ನೋಡಿ, ಎಸ್ಪೆಷಲಿ ಸಿಎಂಗಳು ಈಗಿರುವಂತವ್ರು ಎಲ್ಲರೂ ಕೂಡ ದೇವೇಗೌಡರಿಂದ ಒಂದಲ್ಲ ಒಂದ್ ರೀತಿನಲ್ಲಿ ಅವರ ಜೊತೆ ಬೆಳೆದಂತವ್ರೇ ಇದ್ದಾರೆ. ಹಾಗಾಗಿ ದೇವೇಗೌಡರಿಂದ ನಾವು ಕಲಿಬೇಕಾದ್ದು ಬಹಳ ಇದೆ. ಈ ಇಳಿ ವಯಸ್ಸಿನಲ್ಲಿ ಅವ್ರಿಗಿರ್ತಕ್ಕಂತ ಸಮಾಜದ ಬಗ್ಗೆ ಇರತಕ್ಕಂತ ಕಾಳಜಿ, ಅವರ ನೆನಪಿನ ಶಕ್ತಿ, ಯಾವ ಇಸ್ವಿನಲ್ಲಿ ಏನಾಯ್ತು ಅಂತ ಹೇಳುವಂತ ಅನುಭವದ ನುಡಿ ನಮ್ಗೆ ಖಂಡಿತ ದಾರಿದೀಪ. ಇದೆಲ್ಲದರ ಆಶ್ರಯದಲ್ಲಿ ನಾವು ಕೂಡ ಒಬ್ಬ ಒಳ್ಳೆ ನಾಯಕನಾಗಿ ಬೆಳಿಬಹುದು ಅನ್ನೋ ವಿಶ್ವಾಸ ನನಗೆ ಅಂತಲ್ಲ, ಯಾರೇ ನಮ್ಮ ಪಕ್ಷದಲ್ಲಿ ನಾಯಕರಾಗಿ ಬೆಳಿತೀವಿ ಅಂದ್ರೆ ಆ ವಾತಾವರಣ ಖಂಡಿತ JDS ಪಕ್ಷದಲ್ಲಿ. ಓಕೆ ಸರ್, JDS ಅನ್ನ ಹಾಳಾಗಿರುವ ಮನೆ ಅಂತ ಹೇಳುವಂತಹ CM ಇಬ್ರಾಹಿಂ ರತ್ತ ನಾಯಕರಿಗೆ ಏನಾದ್ರು ಹೇಳ್ತೀರಿ? ಅವ್ರಿಗೆ ಹೇಳೋಷ್ಟು ನಾವೇನ್ ದೊಡ್ಡವರಲ್ಲ. CM ಇಬ್ರಾಹಿಂ ಸಾಹೇಬ್ರು ಕೂಡ ನನಗೆ ಪರಿಚಯಸ್ತರೇನೆ. ಅವ್ರ ಜೊತೆನೂ ಹಲವಾರು ಬಾರಿ
ಫೋನ್ ಮುಖಾಂತರ ಎಲ್ಲ ಮಾತಾಡಿದ್ದೇವೆ. ಅವ್ರ ಅನುಭವದಲ್ಲಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಅವ್ರು ಮಾತಾಡಿರ್ತಾರೆ. ಅದರಿಂದ ಏನ್ ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದೆ ಒಳ್ಳೆ ಸಂದರ್ಭ ಬಂದಾಗ ಸರಿ ಹೋಗ್ತಾರೆ ಅನ್ನೋ ವಿಶ್ವಾಸನೂ ಇದೆ. ಓಕೆ, ರಾಜಕೀಯದಲ್ಲಿ ನಥಿಂಗ್ ಇಸ್ ಪರ್ಮನೆಂಟ್. ರಾಜಕೀಯದಲ್ಲಿ ಅಂತಲ್ಲ, ಎಲ್ಲದರಲ್ಲೂ ಅಷ್ಟೇ ಅಣ್ಣ. ಈಗ ಅಣ್ಣ ತಮ್ಮ ಕಿತ್ತಾಡ್ತಾರೆ, ಯಾವ್ದೋ ಒಂದ್ ಸಂದರ್ಭದಲ್ಲಿ ಒಂದಾಗ್ತಾರೆ. ಮನೆಗಳಲ್ಲಿ ಗಲಾಟೆ ಇದೆ, ಯಾವ್ದೋ ಒಂದ್ ಸಂದರ್ಭದಲ್ಲಿ ಒಂದಾಗ್ತಾರೆ. ಈ ರಾಜಕಾರಣನೂ ಒಂದ್ ರೀತಿನಲ್ಲಿ ಮನೆ ಲೆಕ್ಕಾಚಾರನೇ. ಓಕೆ, ಅಮೇಜಿಂಗ್. ವೆಲ್ ಸರ್, ಆದಷ್ಟು ಬೇಗ ಶಾಸಕರಾಗಿ ಮತ್ತೆ ಸಿಗುವ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಂತೋಷ್ ಅವರ ಮಾತುಗಳು. ಅರಸೀಕೆರೆ ಜನ ಕಾಯ್ತಾ ಇರೋದೇ ಸಂತೋಷದ ಸಂದರ್ಭ ಬರಲಿ ಅಂತ. ಸೊ ನೋಡುವ, ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಅರಸೀಕೆರೆಯಿಂದ.